ಇಂದಿನ ಬಸವ ಸಮಿತಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಉಪನ್ಯಾಸ ಬಸವಾದಿ ಶರಣರ ಬದುಕಿನ ಧರ್ಮ ಎಂಬ ವಿಷಯವನ್ನು ಕುರಿತು ಮಾತನಾಡೋದಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಬಸವ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಶರಣಾರ್ಥಿಗಳನ್ನು ಅರ್ಪಿಸ್ತಾ ನನ್ನ ಪರಿಚಯವನ್ನು ಒಂದೆರಡು ಸಾಲುಗಳಲ್ಲಿ ಮಾಡಿಕೊಳ್ತೇನೆ. ನನ್ನ ಹೆಸರು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ, ಪ್ರಾಧ್ಯಾಪಕರು, ಪ್ರಸ್ತುತ ಕ್ರೈಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಲಾ, ಬನ್ನೇರುಘಟ್ಟ ರಸ್ತೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕನ್ನಡ ಸಾಹಿತ್ಯದ ಅಧ್ಯಾಪಕನಾಗಿ ನನಗೆ 25 ವರ್ಷಗಳ ಅನುಭವ ಇದೆ. ವಚನ ಸಾಹಿತ್ಯವನ್ನು ನಾನು ಅತ್ಯಂತ ಪ್ರೀತಿಯಿಂದ ಮತ್ತು ಶ್ರದ್ಧೆಯಿಂದ ಅಧ್ಯಯನ ಮಾಡಿಕೊಂಡಿದ್ದೇನೆ. ಹಾಗಾಗಿ ಇಂದಿನ ಈ ಒಂದು ಉಪನ್ಯಾಸವನ್ನು ಮಾಡಬೇಕು ಅಂತೇಳಿ ಕೇಳಿದಾಗ ಅತ್ಯಂತ ಪ್ರೀತಿಯಿಂದ ಒಪ್ಪಿ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಬಸವಾದಿ ಶರಣರ ಬದುಕಿನ ಧರ್ಮ ಅನ್ನುವಂಥ ಒಂದು ವಿಷಯವನ್ನು ಕುರಿತು ಇಂದು ಮಾತನಾಡ್ತಾ ಇದ್ದೇವೆ. 21ನೇ ಶತಮಾನದ ಈ ಸಂದರ್ಭದಲ್ಲಿ 12ನೇ ಶತಮಾನದಿಂದ ಇಂದಿನವರೆಗೂ ಆಗಿ ಹೋಗಿರ್ತಕ್ಕಂಥ ಮನುಕುಲದ ಬೇರೆ ಬೇರೆ ಸಾಮಾಜಿಕ ಆಯಾಮಗಳನ್ನು, ಚರಿತ್ರೆಯನ್ನು ನಾವೆಲ್ಲ ಅವಲೋಕನ ಮಾಡಿ ನೋಡಿದಾಗ ನಮಗೆ ಹೆಚ್ಚು ಮಾನವೀಯ ಸಂಬಂಧಗಳನ್ನು ಕುರಿತು, ಮಾನವೀಯ ಮೌಲ್ಯಗಳನ್ನು ಕುರಿತು ಮತ್ತು ಮನುಕುಲದ ಏಳಿಗೆಗಾಗಿ, ಎಲ್ಲರಿಗಾಗಿ ಎಲ್ಲರೂ ಎನ್ನುವ ಸಂದೇಶವನ್ನು ನೀಡಿರ್ತಕ್ಕಂಥ ಜಗತ್ತಿನ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಚಳುವಳಿಯಾಗಿ, ಸಾಹಿತ್ಯವಾಗಿ ಮತ್ತು ನುಡಿಮುತ್ತುಗಳಾಗಿ ನಮಗೆ ಸಿಗೋದು ನಮ್ಮ ಬಸವಾದಿ ಶರಣರ ಈ ಬದುಕಿನ ಅನುಭವದ ನುಡಿಮುತ್ತುಗಳು ಅಂತೇನು ನಾವು ಭಾವಿಸಿದ್ದೀವಿ, ಈ ವಚನಗಳು ಅಂತೇಳಿ ನಾನು ಪರಿಭಾವಿಸಿದ್ದೇನೆ. ಹಾಗಾಗಿ ನಮಗೆ ಬಸವಣ್ಣನವರು ಯಾಕೆ ಒಂದು ಕೇಂದ್ರ ಬಿಂದುವಾಗಿ ನಿಲ್ತಾರೆ ಮತ್ತು ಅವರು ಬಹಳ ದೊಡ್ಡ ದಾರ್ಶನಿಕ ವ್ಯಕ್ತಿಯಾಗಿ ಯಾಕೆ ನಾವು ಬಸವಣ್ಣನವರನ್ನು ನಾವು ನೋಡಬೇಕಾಗಿದೆ ಮತ್ತು ನೋಡ್ತಾ ಇದ್ದಂಥ ಕಾಲಘಟ್ಟ ಚರಿತ್ರೆಯಲ್ಲಿ ಆಗಿ ಹೋಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಬಸವಣ್ಣ ಇವತ್ತಿಗೂ ಅವತ್ತಿಗೂ ಮುಂದೆಯೂ ಕೂಡ ಅತ್ಯಂತ ಪ್ರಸ್ತುತ ಅನ್ನೋದಕ್ಕೆ ನಮಗೆ ಬಸವಾದಿ ಪ್ರಮಥರ ವಚನಗಳಲ್ಲಿ ಸಿಗ್ತಕ್ಕಂತಹ ಆ ಮೌಲ್ಯಗಳಿದೆಯಲ್ಲ, ಆದರ್ಶಗಳಿದೆಯಲ್ಲ, ದರ್ಶನಗಳಿದೆಯಲ್ಲ, ಅದು ನಾವು ನಮ್ಮ ಮನದ ಒಳಗೆ ಅದನ್ನು ಬಿತ್ತಿ ಬಾಳಬೇಕಾಗಿರತಕ್ಕಂಥ ಒಂದು ವಸ್ತುಸ್ಥಿತಿ ಇವತ್ತು ಬಹುಶಃ ಜಗತ್ತಿನಲ್ಲಿ ಎದುರಾಗಿದೆ ಅಂತೇಳಿ ನನಗೆ ಅನಿಸುತ್ತೆ. ಅದರಿಂದ ನೋಡಿ, ಬಸವಣ್ಣನವರ ಬದುಕನ್ನು ನಾವು ಸೂಚ್ಯವಾಗಿ ಗಮನಿಸಿದರೆ ಬಸವಣ್ಣನವರು ತನ್ನ ಮನೆಯಿಂದಲೇ ತನ್ನ ಮನೆಯಲ್ಲಿ ಇದ್ದಂಥ ಅಸಮಾನತೆಯನ್ನು, ತನ್ನ ಸಹೋದರಿಗೆ ಆದಂಥ ಅನ್ಯಾಯವನ್ನು ಮತ್ತು ತನ್ನ ಸುತ್ತಲಿನ ಪರಿಸರದಲ್ಲಿ ಇದ್ದಂಥ ಒಂದು ಅನ್ಯಾಯವನ್ನು ಒಂದು ಪ್ರತಿಭಟಿಸಿ ಒಂದು ಹೆಣ್ಣು ಗಂಡಿನ ಒಂದು ನ್ಯಾಯ ಆಗಿರ್ಬೋದು ಅಥವಾ ಸಮಾನತೆ ಆಗಿರ್ಬೋದು ಅಥವಾ ಸಾಮಾಜಿಕ ಸಮಾನತೆ ಆಗಿರ್ಬೋದು, ರಾಜಕಾರಣದಲ್ಲಿ ಇದ್ದಂಥ ಒಂದು ಅಸಮಾನತೆಗಳಾಗಿರ್ಬೋದು ಅಥವಾ ರಾಜಕಾರಣದಲ್ಲಿ ಇದ್ದಂಥ ಕೊರತೆಗಳಾಗಿರ್ಬೋದು, ಆ ಕಾಲದ ಧರ್ಮದ ಸಂಕಟಗಳು ಮತ್ತು ತಲ್ಲಣಗಳಾಗಿರ್ಬೋದು, ಇವೆಲ್ಲವನ್ನು ಬಸವಣ್ಣನವರು ಅತ್ಯಂತ ತಾತ್ವಿಕವಾಗಿ, ತಾರ್ಕಿಕವಾಗಿ ಅವಲೋಕನ ಮಾಡಿದ್ದಾರೆ ಮತ್ತು ಬಹಳ ದೊಡ್ಡ ಮಾನವೀಯ ಸಂಶೋಧಕರಾಗಿ ನನಗೆ ಬಸವಣ್ಣ ಕಾಣ್ತಾರೆ. ಆದ್ದರಿಂದ ಬಸವಣ್ಣನವರ ನಾವು ಆ ಬದುಕಿನ ಒಂದು ಪ್ರಯಾಣವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈಗ ಅನಿಸುತ್ತೆ, ಅದಕ್ಕಾಗಿ ಬಸವಣ್ಣನವರು 12ನೇ ಶತಮಾನದಲ್ಲಿ ತಲೆದೋರಿದಂತಹ ಏನು ಸಾಮಾಜಿಕ ಸಮಸ್ಯೆಗಳಿದ್ದವು, ರಾಜಕೀಯ ಸಮಸ್ಯೆಗಳಿದ್ದವು, ಧಾರ್ಮಿಕ ಸಮಸ್ಯೆಗಳಿದ್ದವು, ಅಥವಾ ಮಾನವ ಕೋಟಿ ಎದುರಿಸ್ತಾ ಇದ್ದಂತಹ ಈ ಒಂದು ಅಸಾಧಾರಣವಾದಂತಹ ದಾಖಲಾಟುಗಳಿದ್ದವು, ಇವೆಲ್ಲಕ್ಕೂ ಅವರು
ಸ್ವತಃ ಮೊದಲು ತಾವೇ ಒಳಗೊಂಡು ಅವುಗಳಿಗೆ ಪರಿಹಾರವನ್ನು ಹುಡುಕ್ತಾ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಹೇಳೋದಾದರೆ ಬಸವಣ್ಣನವರು ಈಗ 12ನೇ ಶತಮಾನದಲ್ಲಿ ಯಾವ ಒಂದು ಲಿಂಗಾಯತ ಧರ್ಮದ ಒಂದು ತಾತ್ವಿಕತೆಯನ್ನು ಹುಟ್ಟು ಹಾಕಿದ್ರು, ಅಲ್ಲಿ ಕಾರಣ ಏನಾಗಿತ್ತು ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ದೇವರು, ಧರ್ಮ ಮತ್ತು ಲಿಂಗಭೇದ ಈ ವಿಚಾರಗಳನ್ನು ಕುರಿತು ಬಸವಣ್ಣನವರ ಚಿಂತನೆಗಳನ್ನು ನಾವು ನೋಡಿದಾಗ ನಮಗೆ ಕಾಣಿಸ್ತಕ್ಕಂಥದ್ದು ನೋಡಿ. ಈಗ ದೇವರನ್ನು ಕುರಿತು ಅನೇಕ ರೀತಿಯ ಚರ್ಚೆಗಳು ಅನಾದಿ ಕಾಲದಿಂದಲೂ ನಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆದರೆ ಬಸವಣ್ಣನವರು ಆ ದೇವರನ್ನು ಕುರಿತು ಮಾನವ ಕುಲ ಎದುರಿಸ್ತಾ ಇದ್ದಂತಹ ಆ ಅಸಮಾನತೆಗಳನ್ನು ನೋಡಿ ಅವರು ಏನು ಹೇಳ್ತಾರೆ, ಬಹಳ ಮುಖ್ಯವಾಗಿ ದೇವರು ಅನ್ನುವಂಥದ್ದು ನಿಮ್ಮಲ್ಲೇ ಇರುವಂತಹ ಒಂದು ವಸ್ತುಸ್ಥಿತಿ. ಹಾಗಾಗಿ ನೀವು ದೇವರನ್ನು ಎಲ್ಲೋ ಹುಡುಕಿಕೊಂಡು ದಂಬಾಲು ಬಿದ್ದು ಇಲ್ಲ ಸಲ್ಲದ ಸಮಸ್ಯೆಗಳಿಗೆ ಕಾರಣೀಭೂತರಾಗುವ ಬದಲಾಗಿ ನೀವು ಈ ರೀತಿ ನೀವು ದೇವರನ್ನು ಕಾಣಬಹುದಲ್ಲ ಅನ್ನುವಂಥ ಒಂದು ಪರ್ಯಾಯವನ್ನು ಬಸವಣ್ಣನವರು ಹುಟ್ಟಾಕ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ, ದೇವಾಲಯದ ಒಳಗಡೆ 4 ಗೋಡೆಗಳ ಮಧ್ಯೆ ಒಂದು ವಿಗ್ರಹವನ್ನು ದೇವರ ರೂಪದಲ್ಲಿ ಇಟ್ಟು ನೋಡ್ತಾ ಇದ್ದಂಥ ಒಂದು ಕಾಲಘಟ್ಟ ಏನಿತ್ತು, ಅದನ್ನು ಬಸವಣ್ಣನವರು ಮತ್ತು ಆ ಗರ್ಭಗುಡಿ, ದೇವಾಲಯ ಮತ್ತು ದೈವ ಕೇಂದ್ರಿತವಾಗಿ ನಡೀತಾ ಇದ್ದಂಥ ಅಸಮಾನತೆಗಳು, ಅನಾಚಾರಗಳು ಮತ್ತು ಅದನ್ನು ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇದ್ದಂಥ ಸಂಗತಿಗಳು ಇವೆಲ್ಲವನ್ನು ಅವರು ಗಮನಿಸಿ ಇದಕ್ಕೆ ಒಂದು ಭಾಳ ಮೂಲಭೂತವಾಗಿರ್ತಕ್ಕಂಥ ಪರಿಹಾರವನ್ನು ಅವತ್ತಿನ ಕಾಲಘಟ್ಟದಲ್ಲಿ ಬಸವಣ್ಣನವರು ಕೊಡ್ತಾರೆ. ಏನದು? ಗರ್ಭಗುಡಿಯಲ್ಲಿ ಇದ್ದಂತಹ ಒಂದು ದೇವರ ಪರಿಕಲ್ಪನೆಯನ್ನು ಅವರು ಅಂಗೈಗೆ ತರ್ತಾರೆ. ಅಂಗೈಯಲ್ಲಿ ಲಿಂಗವನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು, ಅಂಗದ ಮೇಲೆ ಲಿಂಗವನ್ನು ಇಟ್ಟು ನೀವು ಪೂಜೆ ಮಾಡ್ಕೊಳ್ತಕ್ಕಂಥದ್ದು, ದೇವರನ್ನೇ ನಿಮ್ಮ ಮೇಲೆ ಧರಿಸಿಕೊಳ್ಳತಕ್ಕಂಥದ್ದು. ದೇವರಿಗಾಗಿ ನೀವು ಹುಡುಕೊಂಡು ಹೋಗಬೇಕಾಗಿಲ್ಲ, ದೇವರನ್ನೇ ನೀವು ಧರಿಸಿಕೊಂಡು ನೀವೇ ದೇವರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪರ್ಯಾಯದ ನಂಬಿಕೆಗಳನ್ನು ಆ ಕಾಲಘಟ್ಟದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಕೊಟ್ಟಿದ್ದರಿಂದ ಏನಾಯಿತು, ಕರ್ನಾಟಕದ ಸಂದರ್ಭದಲ್ಲಿ ಇಷ್ಟೊಂದು ಜನ ಆ ಒಂದು ತತ್ವ ಸಿದ್ಧಾಂತಕ್ಕೆ ಒಳಗಾಗಿ ಅದನ್ನು ಮುನ್ನಡೆಸಿಕೊಂಡು ಬರಲಿಕ್ಕೆ, ಆ ತತ್ವಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಮತ್ತು ಬಸವಣ್ಣನ ಆದಿಯಾಗಿ ಅನೇಕ ಶರಣರು, ಸುಮಾರು ಕನ್ನಡ ಸಂಸ್ಕೃತಿ ಇಲಾಖೆ ಹೊರತಂದಿರತಕ್ಕಂಥ 2 ವಾಲ್ಯೂಮ್ ವಚನ ಸಂಪುಟಗಳನ್ನು ನೋಡಿದಾಗ ಸುಮಾರು 25,000 ವಚನಗಳನ್ನು ಕ್ರೋಢೀಕರಿಸಿ ತಂದಿದ್ದಾರೆ. ಆ ಎಲ್ಲ ವಚನಕಾರರ ವಚನಗಳನ್ನು ನಾವು ನೋಡಿದಾಗ ಅಲ್ಲಿ ಬರುವ ಎಲ್ಲ ಚಿಂತನೆಗಳು ಕೂಡ ಅವು ಬಹುಪಾಲು ಈ ಸಮಾಜದ ಮಾನವ ಕುಲಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ರೀತಿಯ ಆಯಾಮಗಳನ್ನು ಅವು ವಿವರಿಸ್ತಾ ಹೋಗ್ತವೆ. ಹಾಗಾಗಿ ಈ ಅಂಗದ ಮೇಲೆ ಲಿಂಗವನ್ನು ಧರಿಸ್ತಕ್ಕಂಥ ಪರಿಕಲ್ಪನೆ, ಆಮೇಲೆ ಅಂಗೈಯಲ್ಲಿ ಲಿಂಗವನ್ನು, ಎಡಗೈಯಲ್ಲಿ ಲಿಂಗವನ್ನು ಇಟ್ಕೊಂಡು ಬಲಗೈನಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ತಂದಿದೆಯಲ್ಲ, ಇದು ಭಾಳ ಅಸಾಧಾರಣವಾದಂಥ ಒಂದು ಬದಲಾವಣೆ. ಆದರೆ ಏನಾಗಿದೆ, 800-900 ವರ್ಷಗಳ ನಂತರದ ಒಂದು ಚಲನೆಯ ಒಳಗಡೆ ಈ ಒಂದು ವಸ್ತುಸ್ಥಿತಿಯನ್ನು, ಏನು ಪರ್ಯಾಯವನ್ನು ಬಸವಣ್ಣ ಕಟ್ಟಿಕೊಟ್ಟಿದ್ರು, ಅದನ್ನು ನಾವು ಮತ್ತೆ ಹಿಂದಕ್ಕೆ ಒಯ್ದಿದ್ದೀವಿ. ಕಾರಣ ಏನು ಅಂತೇಳಿದ್ರೆ, ನಾವು ಸಮಾಜದಲ್ಲಿ ಯಾವ ಪುರೋಹಿತ ಶಾಹಿ, ಯಾವ ದೇವರನ್ನೂ ಬಂಡವಾಳ ಮಾಡಿಕೊಳ್ಳುವಂತಹ, ದೇವರ ವಿಚಾರಗಳನ್ನೂ ಬಂಡವಾಳ ಮಾಡಿಕೊಳ್ಳುವಂತಹ ಮತ್ತು ತಾತ್ವಿಕವಾಗಿ ಜನರನ್ನು ದಿಕ್ಕು ತಪ್ಪಿಸ್ತಕ್ಕಂತಹ ಕೆಲವು ಶಕ್ತಿಗಳು ಏನು ಆ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾವೆ, ಅವುಗಳನ್ನು ಬಸವಣ್ಣ, ಅದೇ ಹಿನ್ನೆಲೆಯಿಂದ ಬಂದಂಥ ಬಸವಣ್ಣ ಅದನ್ನು ನಿರಾಕರಿಸಿ ಒಂದು ಸಮಾನತೆಯನ್ನು ಮತ್ತು ದೇವರು ಅನ್ನುವಂಥದ್ದಕ್ಕೆ ಅದು ಎಲ್ಲರಿಗೂ ದೊರಕುವ ಒಂದು ವಸ್ತುವಾಗಬೇಕು, ದೇವರು ಮತ್ತು ಮನುಷ್ಯನ ನಡುವೆ ಆ ಅಂತರವನ್ನು ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಮಹದಾಶಯವನ್ನು ಇಟ್ಕೊಂಡು ಅದನ್ನು ತರ್ತಾರೆ. ಆದರೆ ಕಾಲಾಂತರಗಳಲ್ಲಿ ನಾವು ಅದು ಮತ್ತೆ ಅದೇ ರೀತಿಯ ಪರ್ಯಾಯವನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದು ಕಡಿಮೆ ಆಗಬೇಕು. ನಾವು ಸರಿಯಾಗಿ ಬಸವಣ್ಣನವರು ಯಾಕೆ ಈ ಒಂದು ಲಿಂಗದ ಪರಿಕಲ್ಪನೆಯನ್ನು ತಂದರು, ಮತ್ತು ಯಾವ ಪುರೋಹಿತ ಶಾಹಿ ಹೆಣ್ಣಿಗೊಂದು ನ್ಯಾಯ ಗಂಡಿಗೊಂದು ನ್ಯಾಯವನ್ನು ಮಾಡಿತ್ತು, ಅದನ್ನು ಇದರ ಮುಖಾಂತರವಾಗಿ ಬಸವಣ್ಣನವರು ಬಂಧಿಸ್ತಾರೆ. ಕಾರಣ ಏನು? ಗಂಡು ಶ್ರೇಷ್ಠ ಆಗೋದಾದರೆ ಹೆಣ್ಣು ಅದೇಗೆ ಕನಿಷ್ಠ ಆಗ್ತಾಳೆ? ತಾಯಿಯೇ ನಮಗೆ ಜನ್ಮವನ್ನು ಕೊಟ್ಟಿದ್ದಾಳೆ, ಅವಳೇ ಮೊದಲ ಆದ್ಯತೆ ಕೊಡಬೇಕಾಗಿ ನೋಡೋದಾದರೆ ನಾವು ಗಂಡಿಗೆ ಮೇಲಿನ ಸ್ಥಾನವನ್ನು, ಹೆಣ್ಣಿಗೆ ಕೀಳಿನ ಸ್ಥಾನವನ್ನು ಕಲ್ಪಿಸ್ತಕ್ಕಂಥದ್ದು ಸರಿಯೇ ಈ ಸಮಾಜದಲ್ಲಿ? ಮತ್ತು ಅದೇಗೆ ಒಬ್ಬರು ಮೇಲೆ ಒಬ್ಬರು ಕೀಳು ಆಗಲಿಕ್ಕೆ ಸಾಧ್ಯ?
ಈ ಅಂಗೈ ಮುಂಗೈಗಳ ರೀತಿಯಲ್ಲಿ ಹೆಣ್ಣು ಗಂಡು ಇಬ್ಬರು ಸಮಾನ ಅನ್ನುವಂತಹ ಒಂದು ಸಿದ್ಧಾಂತವನ್ನು, ಒಂದು ಮೌಲ್ಯವನ್ನು, ಒಂದು ಸಾಮಾಜಿಕ ಮೌಲ್ಯವನ್ನು, ಒಂದು ಮಾನವೀಯ ಮೌಲ್ಯವನ್ನು ಬಸವಣ್ಣನವರು ಕಟ್ಟಿಕೊಡ್ತಾರೆ. ಅದು ಒಂದು ಆದರ್ಶಪ್ರಾಯವಾಗಿರತಕ್ಕಂಥ ಒಂದು ನೆಲೆ ಅದು. ಆದ್ದರಿಂದ ನಾವು ನೋಡಿ, ಅಲ್ಲಿ ಈಗ ಪುರೋಹಿತ ಶಾಹಿಗೆ ಬಂದರೆ ನಾವು, ಅಥವಾ ಬ್ರಾಹ್ಮಣರಲ್ಲಿ ಹೆಣ್ಣು ಮಕ್ಕಳಿಗೆ ಜನಿವಾರವನ್ನು ಧರಿಸ್ತಕ್ಕಂತಹ ಹಕ್ಕು ಇಲ್ಲ, ಕಸಿದುಕೊಳ್ಳಲಾಗಿದೆ. ಯಾಕೆ ಈ ರೀತಿ ಕಸಿದುಕೊಳ್ಳಲಾಗಿದೆ? ಕಾರಣ ಇಷ್ಟೇ. ಅವ್ರು ಹೇಳ್ತಾರೆ, ಹೆಣ್ಣು ಅವಳು ಅರ್ಹಳಲ್ಲ, ಪೂಜೆಗೆ ಅರ್ಹಳಲ್ಲ, ಅವಳಿಗೆ ಪಾವಿತ್ರ್ಯ ಇಲ್ಲ, ನಾವು ದೊರಕಿಸಿಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾರೆ. ಅವರ ವೇದಕಾಲೀನ ಸಾಹಿತ್ಯಗಳಲ್ಲಿ ನಾವು ಹೀಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ನ್ಯಾಯವನ್ನು, ಮತ್ತು ಸ್ವತಃ ಬಸವಣ್ಣನವರೇ ಉಪನಯನದ ಸಂದರ್ಭದಲ್ಲಿ ತನ್ನ ಅಕ್ಕನಾಗಮ್ಮನಿಗೆ ನೀವು ಉಪನಯನ ಮಾಡೋದಿಲ್ಲ ಅನ್ನೋದಾದರೆ, ಆ ಉಪನಯನವನ್ನು ನನಗೂ ಬೇಡ, ನಾನು ತಿರಸ್ಕಾರ ಮಾಡ್ತೀನಿ ಅಂತೇಳಿ ಅದನ್ನು ನಿರಾಕರಿಸಿ ಬಂದಂಥ ಬಸವಣ್ಣ ಅಲ್ಲಿ ಇರುವಂಥ ಈ ಸಾಮಾಜಿಕ ಅನ್ಯಾಯವನ್ನು ಗಮನಿಸಿ, ಲಿಂಗಭೇದವನ್ನು ಗಮನಿಸಿ, ಅದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ಈ ಒಂದು ಲಿಂಗಾಯತ ಧರ್ಮವನ್ನು ಹುಟ್ಟುಹಾಕುವ ಮುಖಾಂತರವಾಗಿ ಇಲ್ಲಿ ಎಲ್ಲ ಮಾನವರು ಸಮಾನರು, ಇಲ್ಲಿ ಯಾವುದೇ ಲಿಂಗಭೇದ ಇಲ್ಲ, ಹೆಣ್ಣು ಕೂಡ ಸಮಾನ, ಗಂಡು ಕೂಡ ಸಮಾನ, ಗಂಡು ಕೂಡ ಈ ಲಿಂಗವನ್ನು ಧರಿಸಿಕೊಳ್ಳಬಹುದು, ಹೆಣ್ಣು ಕೂಡ ಇದೇ ಲಿಂಗವನ್ನು ತನ್ನ ದೇಹದ ಮೇಲೆ ಧರಿಸಬಹುದು, ಇಬ್ಬರೂ ಸಮಾನರು. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಭಿನ್ನ ಭೇದವನ್ನು ನಾವು ಮಾಡುವುದಿಲ್ಲ. ಇದು ಒಂದು ಸಮಾನವಾಗಿರತಕ್ಕಂಥ ಮಾನವತಾ ಧರ್ಮ. ಇಲ್ಲಿ ಎಲ್ಲರಿಗೂ ಸಮಾನವಾದ ದರ್ಶನ ಸಾಧ್ಯ ಇದೆ. ಸೊ ಇದನ್ನು ನಾವು ಇಟ್ಕೊಂಡು ಸಮಾಜವನ್ನು ಮುನ್ನಡೆಸಬೇಕೇ ಹೊರತು ಒಬ್ಬರನ್ನು ಮೇಲು ಮಾಡಿ ಒಬ್ಬರನ್ನು ಕೀಳು ಮಾಡಿ ನಡೆಸ್ತಕ್ಕಂಥ ಸಮಾಜ ಅದು ಯಾವಾಗಲೂ ಕೂಡ ಅದು ಒಂದು ಆರೋಗ್ಯಕರವಾದ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮೌಲ್ಯಗಳನ್ನು ಬಸವಣ್ಣನವರು ಕೊಡ್ತಾರೆ. ಉದಾಹರಣೆಗೆ ಹೇಳೋದಾದರೆ, ಈಗ ಒಂದು ರೈಲ್ವೆ ಹಳಿಯ ಆ ರೈಲು ಕಂಬಿಗಳು ಎರಡು ಸಮಾನಾಂತರವಾಗಿ ಸಮಾನ ಶಕ್ತಿಯಾಗಿ ಅವುಗಳನ್ನು ನಾವು ನಿಲ್ಲಿಸಿರ್ತೀವಿ ವಿಜ್ಞಾನದ ಪ್ರಕಾರವಾಗಿ. ಹಾಗಾಗಿ ರೈಲು ಅದರ ಮೇಲೆ ಭಾಳ ಗಟ್ಟಿಯಾಗಿ ಮತ್ತು ಅದು ಯಾವತ್ತೂ ಕೂಡ ಬೀಳದೇ ಇರುವ ರೀತಿಯಲ್ಲಿ ಚಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ರೈಲ್ವೆ ಹಳಿ ಏನಾದರೂ ಏರುಪೇರಾಗಿದ್ದರೆ ಅಥವಾ ಒಂದು ಬಲಿಷ್ಠ ಮತ್ತು ಒಂದು ಶಕ್ತಿಹೀನ ಆಗಿದ್ದರೆ ಅದು ಹೇಗೆ ನಿಲ್ಲಲಿಕ್ಕೆ ಸಾಧ್ಯ? ರೈಲು ಪ್ರಯಾಣ ಸಾಧ್ಯನಾ? ರೈಲು ಓಡಿಸ್ಲಿಕ್ಕೆ ಸಾಧ್ಯನಾ? ಹೀಗೆ ನಾವು ಭೌತಶಾಸ್ತ್ರದ ವಿಚಾರಗಳನ್ನು ಇಟ್ಕೊಂಡು ಬಸವಣ್ಣನವರು ಕಟ್ಟಿರುವ ಆ ಒಂದು ತಾತ್ವಿಕವಾಗಿರ್ತಕ್ಕಂಥ ಸಮಾನತೆಯ ತಳಹದಿಯನ್ನು ನೋಡಿದಾಗ ನಮಗೆ ಅರ್ಥ ಆಗ್ತದೆ, ನಾವು ಮನುಷ್ಯರು ಯಾವಾಗಲೂ ಕೂಡ ಈ ರೀತಿಯ ವೈಜ್ಞಾನಿಕವಾಗಿರ್ತಕ್ಕಂಥ ನಾವು ನೆಲೆಯನ್ನು ಇಟ್ಕೊಂಡೇ ಸಮಾನವಾದ ಭಾವದಲ್ಲಿ ನಡಿಬೇಕಾಗ್ತದೆ ಅಂತಕ್ಕಂಥದ್ದನ್ನು ಅಲ್ಲಿ ನಮಗೆ ಬಸವಣ್ಣನವರು ಕಟ್ಟಿಕೊಡ್ತಾರೆ. ಅಷ್ಟಕ್ಕೆ ನಿಲ್ಲಲಿಲ್ಲ ಬಸವಣ್ಣನವರು. ಸಮಾಜದಲ್ಲಿ ಬೇರು ಬಿಟ್ಟಿದ್ದಂಥ, ಬಸವಣ್ಣನವರ ಕಾಲಕ್ಕಾಗಲೇ ಬೇರು ಬಿಟ್ಟಿದ್ದಂತಹ ಏನು ಈ ಮೂಢನಂಬಿಕೆಗಳಿದ್ದು, ಮೌಢ್ಯಗಳಿದ್ದವು, ಅದರಿಂದ ಜನ ಏನು ರೋಸಿ ಹೋಗಿದ್ರು, ಆ ಒಂದು ಸಮಾಜಕ್ಕೆ ಏನಾದರೂ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ಬಸವಣ್ಣನವರ ಬಹಳ ಮುಖ್ಯವಾಗಿರತಕ್ಕಂಥ ದರ್ಶನ ಆಗಿತ್ತು. ಹಾಗಾಗಿ ಬಸವಣ್ಣನವರು ಏನು ಮಾಡ್ತಾರೆ ನೋಡಿ, ಅವ್ರು ಹೇಳ್ತಾರೆ, ನಾವು ಮನುಷ್ಯರಾಗಬೇಕಾದ್ರೆ ಬಹಳ ಮುಖ್ಯವಾಗಿ ಮನುಷ್ಯ ಸಮಾಜದಲ್ಲಿ ನಾವು ಎದುರಿಸ್ತಕ್ಕಂಥ ಸಮಸ್ಯೆಗಳು ಯಾವುವು ಅಂತ ಹೇಳಿದ್ರೆ, ಈ ಹುಟ್ಟು ಮತ್ತು ಸಾವುಗಳು ಎಲ್ಲ ಜಗತ್ತಿನ ಎಲ್ಲ ಸಮಾಜಗಳಲ್ಲೂ ಕಾಡಿರ್ತಕ್ಕಂಥ ಮತ್ತು ಪ್ರಶ್ನಾರ್ಹವಾಗಿರ್ತಕ್ಕಂತಹ, ಇವತ್ತಿಗೂ ಒಂದು ರೀತಿಯ ಭಯವನ್ನು ಹುಟ್ಟಿಸ್ತಾ ಇರತಕ್ಕಂಥ ವಿಚಾರಗಳೇನಾದರೂ ಇದ್ದರೆ ಅವೆರಡು ಹುಟ್ಟು ಮತ್ತು ಸಾವು. ಈ ಹುಟ್ಟು ಸಾವುಗಳನ್ನು ಕುರಿತು ಏನು ನಮ್ಮ ಸಂಪ್ರದಾಯಗಳಿದ್ದಾವೆ, ಏನು ನಮ್ಮ ನಂಬಿಕೆಗಳಿದ್ದಾವೆ, ಆ ನಂಬಿಕೆಗಳನ್ನು ಬಂಡವಾಳ ಮಾಡಿಕೊಂಡು ಎದುರಿಸಿಕೊಂಡು ಅದರ ಮುಖಾಂತರವಾಗಿ ಸಮಾಜವನ್ನು ಶೋಷಣೆ ಮಾಡ್ತಾ ಇರತಕ್ಕಂಥ ಶಕ್ತಿಗಳೇನಿದ್ದಾವೆ, ಇವುಗಳೆಲ್ಲದಕ್ಕೂ ಒಂದು ತಾತ್ವಿಕವಾಗಿರ್ತಕ್ಕಂಥ ಮತ್ತು ಎಲ್ಲರಿಗೂ ನಿಲುಕುವಂತಹ ಅರ್ಥವಾಗುವಂತಹ ರೀತಿಯಲ್ಲಿ ಬಸವಣ್ಣ ಅವತ್ತು ಈ ಲಿಂಗಾಯತ ಧರ್ಮದ ಮುಖಾಂತರವಾಗಿ ತನ್ನ ದರ್ಶನವನ್ನು ಕೊಡ್ತಾರೆ. ಅವ್ರೇನು ಹೇಳ್ತಾರೆ ನೋಡಿ, ಹುಟ್ಟು ಸೂತಕವಲ್ಲ ಅನ್ನುವ ಒಂದು ದೊಡ್ಡ ದರ್ಶನವನ್ನು ಕೊಡ್ತಾರೆ. ಮುಟ್ಟು ಸೂತಕವಲ್ಲ ಅಂತ ಹೇಳ್ತಾರೆ, ಸಾವು ಸೂತಕವಲ್ಲ ಅಂತ ಹೇಳ್ತಾರೆ. ಯಾವ ಸೂತಕಗಳನ್ನು ಸೂತ್ರಪ್ರಾಯವಾಗಿ ಸೃಷ್ಟಿಸಿ
ಅವುಗಳ ಮುಖಾಂತರವಾಗಿ ಮಾನಸಿಕವಾದ ಒಂದು ಕ್ಷೋಭೆಗೆ ಸಮಾಜದಲ್ಲಿ ಕಾರಣವಾಗಿತ್ತೋ ಅವುಗಳನ್ನು ಬಸವಣ್ಣನವರು ತಮ್ಮ ಚಿಂತನೆಗಳ ಮುಖಾಂತರವಾಗಿ, ತಮ್ಮ ವಿಚಾರಗಳ ಮುಖಾಂತರವಾಗಿ, ತಮ್ಮ ವಚನಗಳ ಮುಖಾಂತರವಾಗಿ ಅವುಗಳನ್ನು ನಿರಾಕರಿಸುವಂತಹ ಮತ್ತು ಅದಕ್ಕೆ ಪರ್ಯಾಯವಾಗಿ ಈ ಶಿವಸೂತ್ರಗಳನ್ನು ಕಟ್ಟುವ ಪ್ರಯತ್ನವನ್ನು ಅವರು ಮಾಡ್ತಾರೆ. ಬಸವಣ್ಣನವರ ಬಹಳ ಮುಖ್ಯವಾದ ಉದ್ದೇಶ ಏನಾಗಿತ್ತು ಅಂದರೆ ಸತ್ಯಂ ಶಿವಂ ಸುಂದರಂ. ಈ ಸತ್ಯಂ ಶಿವಂ ಸುಂದರಂನ ಪರಿಕಲ್ಪನೆಯ ಅಡಿಯಲ್ಲಿಯೇ ಈ ಎಲ್ಲ ಚಿಂತನೆಗಳನ್ನು ಅವರು ಕಟ್ತಾ ಹೋಗ್ತಾರೆ. ಈಗ ನಮಗೆ ಉದಾಹರಣೆಗೆ ನೋಡೋದಾದರೆ, ಈಗ 16-17ನೇ ಶತಮಾನದಲ್ಲಿದ್ದಂಥ ಕಡಕೋಳ ಮಡಿವಾಳಪ್ಪ ಅನ್ನುವ ಒಬ್ಬ ವಚನಕಾರ, ಆತ ತನ್ನ ವಚನದಲ್ಲಿ ಈ ಮುಟ್ಟಿನ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ. ಮುಟ್ಟು ನಿಂತ 3 ದಿನಕ್ಕೆ ಮೂಡಿ ಬಂದ ಈ ದೇಹ, ಮುಟ್ಟು ಚೆಟ್ಟು ಎಲ್ಲೆದೆ ಏಳಣ್ಣ, ಲಂಡೇನಳ್ಳ ಕೊಚ್ಚಿ ನದಿ ಸೇರಿದ ಮೇಲೆ ನಿನ್ನ ನೀರು ಬೇರೆ ಅವೇನಣ್ಣ ಅಂಥೇಳಿ ಆ ವಚನವನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಅಂದರೆ ಎಷ್ಟು ವೈಚಾರಿಕವಾಗಿ, ಎಷ್ಟು ಸೈಂಟಿಫಿಕ್ ಆಗಿ ಕಡಕೋಳ ಮಡಿವಾಳಪ್ಪ ತನ್ನ ವಚನದಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತಿದ್ದಾನೆ ಅಂತ ಹೇಳಿದ್ರೆ, ನಾವೆಲ್ಲರೂ ಆಗಿರುವುದು ಆ ಮುಟ್ಟು ಅನ್ನುವ ತಾಯಿಯ ಮುಟ್ಟಿನ ನಂತರದಲ್ಲಿ ಆಗುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ, ನಾವೆಲ್ಲ ಹುಟ್ಟಿರೋದು ಈ ದೇಹ ಆ ಮುಟ್ಟಿಂದನೇ ಆಗಿದೆ. ಆ ಮುಟ್ಟಿಲ್ಲ ಅಂದರೆ ಈ ಹುಟ್ಟಿಲ್ಲ. ಹೀಗಿರುವಂಥ ಮುಟ್ಟು ಮತ್ತು ಹುಟ್ಟುಗಳ ಸಂಬಂಧವನ್ನು ಕಗ್ಗಂಟು ಮಾಡಿ ಅದನ್ನು ವಿರೂಪಗೊಳಿಸಿ ಅದರಿಂದ ಏನೇನೋ ಆಗ್ತವೆ ಅಂತಕ್ಕಂಥ ಅಪಾಯಗಳನ್ನು, ಉಪಾಯಗಳನ್ನು, ಅದಕ್ಕೆ ಬಿಡುಗಡೆಗಳನ್ನು ಸೃಷ್ಟಿಸಿ ಇವತ್ತಿಗೂ ಕೂಡ ನಮ್ಮ ಸಮಾಜದ ಅನೇಕ, ನಮ್ಮ ಗ್ರಾಮೀಣ ಪರಿಸರ ಆಗಿರ್ಬೋದು, ನಗರಗಳಾಗಿರ್ಬೋದು, ಅನೇಕ ಸಮುದಾಯಗಳಲ್ಲಿ ಇವತ್ತು ಕೂಡ ಮುಟ್ಟು ಅತ್ಯಂತ ಪ್ರಶ್ನಾರ್ಹವಾದ ಮತ್ತು ಅದೊಂದು ರೀತಿಯ ನಿಗೂಢವಾದ, ಅದೊಂದು ಮೈಲಿಗೆಯ ರೀತಿಯ, ಅದೊಂದು ಮನೆಗಳಲ್ಲಿ ಜಗಳವನ್ನು ಹುಟ್ಟು ಹಾಕುವಂತಹ ಒಂದು ದೊಡ್ಡ ಒಂದು ಸಮಸ್ಯೆಯಾಗಿ ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಈ ಸಮಸ್ಯೆಯನ್ನು ಕಿತ್ತೊಗೆಯಬೇಕು ಸಮಾಜದಲ್ಲಿ ಅಂತೇಳಿ ಪ್ರಯತ್ನ ಪಟ್ಟಿದ್ದು ಬಸವಣ್ಣನವರು ಮತ್ತು ಬಸವಾದಿ ಪ್ರಮುಖರು. ಆದರೆ ಇವತ್ತು ಮತ್ತೆ ನಾವು ಅದೇ ವಸ್ತುಸ್ಥಿತಿಯಲ್ಲಿ ಬಳಲಾಡ್ತಾ ಇರತಕ್ಕಂಥ ಸ್ಥಿತಿನಲ್ಲಿ ಇದೀವಿ. ನಾವು ಈ ಬಸವಣ್ಣನ ನಂತರದ ಈ 900,000 ವರ್ಷಗಳಲ್ಲಿ ನಾವು ಈ ರೀತಿಯ ಒಂದು ಪರಿಕಲ್ಪನೆಗಳಿಂದ ಸಂಪೂರ್ಣವಾಗಿ ನಾವು ಪೊರೆಕಳಚಿ ಹೊಸ ಮನುಷ್ಯರಾಗಬೇಕಾಗಿತ್ತು, ಹೊಸ ಆಲೋಚನೆಗಳಿಗೆ ಬರಬೇಕಾಗಿತ್ತು. ಆದರೆ ನಾವು ಹೊಸ ಆಲೋಚನೆಗಳಿಗೆ ಬರದೇನೆ ಮತ್ತೆ ನಾವು ವಾಪಸ್ ಅದೇ ಚರಂಡಿಯ ಕೊಚ್ಚೆಯಲ್ಲಿ ಬಿದ್ದು ಒದಲಾಡುವ ಪರಿಸ್ಥಿತಿನಲ್ಲೇ ನಾವಿರ್ತಕ್ಕಂಥದ್ದು ಅತ್ಯಂತ ವಿಪರ್ಯಾಸ. ಹಾಗಾಗಿ ನಾವು ಈ ವಿಚಾರಗಳನ್ನು ತಾತ್ವಿಕವಾಗಿ ನಾವು ನೋಡಬೇಕು ಮತ್ತು ಸೈದ್ಧಾಂತಿಕವಾಗಿ ನಾವು ಇವುಗಳನ್ನು ಮನೆಗಳಲ್ಲಿ ಹೇಳಬೇಕು, ಮಕ್ಕಳಿಗೆ ತಿಳಿಸ್ಬೇಕು, ಮತ್ತು ಆ ವಚನಗಳನ್ನು ನಾವು ಓದಿ ವಿಶ್ಲೇಷಿಸಬೇಕು. ಆಗ ಮಾತ್ರ ಈ ರೀತಿಯ ಒಂದು ಬದಲಾವಣೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಬಸವಣ್ಣನವರು ನೋಡಿ ಇವೆಲ್ಲ ಅಂಶಗಳನ್ನು ಅವರು ತರ್ತಾರೆ. ಅದಕ್ಕೆ ಯಾವುದೂ ಸೂತಕ ಇಲ್ಲ ಅಂತೇಳಿದ್ರು, ಮತ್ತು ಎಲ್ಲವೂ ಶುಭ ಅಂತೇಳಿದ್ರು, ಎಲ್ಲವೂ ಮಂಗಳ ಇಲ್ಲಿ ಅಂತೇಳಿದ್ರು. ಹಾಗಾಗಿ ನೀವು ಯಾಕೆ ಇಲ್ಲದೇ ಇರುವ ಅಮಂಗಲಗಳನ್ನು ಸೃಷ್ಟಿ ಮಾಡಿಕೊಂಡು ನಿಮ್ಮ ಬದುಕನ್ನು ನರಕ ಮಾಡ್ಕೊಳ್ತೀರಿ? ಸ್ವರ್ಗ ನರಕಗಳೆರಡೂ ನಿಮ್ಮ ಅಂಗೈಯಲ್ಲೇ ಇದೆ. ಅದನ್ನು ನೀವು ಆ ರೀತಿಯಾಗಿ ಅದನ್ನು ಸೃಷ್ಟಿಸ್ಕೊಳ್ತಾ ಇದ್ದೀರಿ. ಅಜ್ಞಾನದಿಂದ ಇವೆಲ್ಲ ಸಾಧ್ಯ ಆಗ್ತಾ ಇದೆ. ಜ್ಞಾನವನ್ನು ಬೆಳೆಸ್ಕೊಳ್ಳಿ. ಜ್ಞಾನದ ಬೇರೆ ಬೇರೆ ಧಾರೆಗಳು ನಮ್ಮ ವಚನ ಸಾಹಿತ್ಯದಲ್ಲಿ ಹರಿದಿದೆ. ಹಾಗಾಗಿ ವಚನ ಸಾಹಿತ್ಯ ಅದೊಂದು ಮಹಾ ಜ್ಞಾನ ಸಾಗರ ಇದ್ದಾಗೆ. ಅದನ್ನು ಮೊಗೆದಷ್ಟು ನಮಗೆ ದೊರಕ್ತಾ ಹೋಗ್ತಕ್ಕಂಥ ಒಂದು ಜ್ಞಾನ ನಿಧಿ ಅದರಲ್ಲಿ ಮಹನೀಯರು ಕೊಟ್ಟೋಗಿದ್ದಾರೆ. ಆಮೇಲೆ 12ನೇ ಶತಮಾನದ ಇನ್ನೊಂದು ಬಹಳ ದೊಡ್ಡ ಸೋಜಿಗ ಏನಪ್ಪ ಅಂತ ಹೇಳಿದ್ರೆ, ಅದು ಹೇಗೆ ಇಷ್ಟೆಲ್ಲ ಒಂದು ಅನುಭವದ ಚಿಂತನೆಗಳನ್ನು ಇವರು ತಮ್ಮ ಮೂಸೆಯಲ್ಲಿ ಮತಿಸಿ ಆ ಅನುಭವದ ಒಂದು ಹೇಗೆ ಕಬ್ಬು ಗಾಣಕ್ಕೆ ಹಾಕಿ ಹೇಗೆ ನಾವು ರಸವನ್ನು ತೆಗೆದು ಪಾಕ ಮಾಡ್ತೀವೋ ಆ ರೀತಿಯಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ನಾವು ಕಬ್ಬಿನ ತೋಟಕ್ಕೂ ಹೋಗಬೇಕಾಗಿಲ್ಲ, ಕಬ್ಬನ್ನು ಮುರಿಬೇಕಾಗಿಲ್ಲ, ಅದನ್ನು ಹಿಂಡ್ಲೂ ಬೇಕಾಗಿಲ್ಲ, ರೆಡಿ ಇದೆ. ಸಿದ್ಧವಾಗಿರ್ತಕ್ಕಂಥದ್ದನ್ನು ನಾವು ಪಡ್ಕೊಂಡು ಅದರ ಮುಖಾಂತರವಾಗಿ ಒಂದು ಸದೃಢವಾದ ಒಂದು ಸಮಾಜವನ್ನು, ಒಂದು ಮಾನಸಿಕ ಸ್ಥಿತಿಯನ್ನು, ಒಂದು ಎಚ್ಚರವನ್ನು, ಒಂದು ಮಾನವೀಯ ಮೌಲ್ಯಗಳನ್ನು ಕಟ್ಟೋದಕ್ಕೆ ನಾವು ಭಾಳ ಒದ್ದಾಡ್ತಾ ಇದ್ದೇವೆ. ಆದ್ದರಿಂದ ಬಸವಣ್ಣನವರು ನಮಗೆ ಭಾಳ ಮುಖ್ಯ ಅಂಥೇಳಿ ನಮಗೆ ಅನಿಸುತ್ತೆ. ನೋಡಿ, ಅವರು ಒಂದು ವಚನದಲ್ಲಿ ಹೇಳ್ತಾರೆ, ಬರೀ ಈಗ ಜಾತಿಯ ಪ್ರಜ್ಞೆಯ ಮುಖಾಂತರವಾಗಿ ನಾವು ಕೆಲಸ ಮಾಡಿದ್ರೆ ಸಮಾಜದಲ್ಲಿ ಏನಾಗುತ್ತೆ? ಇವತ್ತಿನ ವಾಸ್ತವ ಸಮಾಜದಲ್ಲಿ ಜಾತಿ 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 ಅಥವಾ ನಂಧರ್ಮ ನನ್ನ ಧರ್ಮ, ನಾನು ಅನ್ನುವಂತಹ ಈರ್ಷೆ ಮತ್ತು ಅಹಂ ಎರಡೂ ಕೂಡ ತನ್ನ ಗಡಿಗಳನ್ನು ಮೀರ್ತಾ ಇದೆ.
ಇಂಥ ಸಂದರ್ಭದಲ್ಲಿ ಇದಕ್ಕೆ ಚಿಕಿತ್ಸೆ ಕೊಡೋರು ಯಾರು? ಕ್ಯಾನ್ಸರ್ ಬಂದರೆ ಕ್ಯಾನ್ಸರ್ ಕೇಂದ್ರಗಳಿದ್ದಾವೆ, ಇನ್ಯಾವುದೋ ಬಂದರೆ ಇನ್ಯಾವುದೋ ಆಸ್ಪತ್ರೆಗಳಿದ್ದಾವೆ. ಆದರೆ ಮಾನಸಿಕವಾಗಿ ಸಮಾಜ ದಿಕ್ತಪ್ಪುವಂಥ ಸಂದರ್ಭದಲ್ಲಿ ಇದಕ್ಕೆ ಚಿಕಿತ್ಸೆ ಕೊಡುವಂಥವ್ರು ಯಾರು? ಅದಕ್ಕೆ ನಮ್ಮ ಬಸವ ಸಮಿತಿ ಅಂತವರು ಮಹನೀಯರು, ಅಲ್ಲಿನ ಕಾರ್ಯಕಾರಿ ಸಮಿತಿ ಇಂಥ ವಚನಗಳಲ್ಲಿ ಇರತಕ್ಕಂತಹ ಈ ಒಂದು ಮೌಲ್ಯಗಳ ಮುಖಾಂತರವಾಗಿ ಸಮಾಜವನ್ನು ತಿದ್ದೋದಕ್ಕೆ ಸಾಧ್ಯ ಆಗಬಹುದೇನೋ ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡು ಇಂಥ ಒಂದು ಕಾರ್ಯವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ನೋಡಿ, ಒಂದು ವಚನದಲ್ಲಿ ಬಸವಣ್ಣ ಹೇಳ್ತಾರೆ, ಎನ್ನವರೊಲಿದು ಒನ್ನ ಶೂಲದಲ್ಲಿಕ್ಕಿದರು ಎನ್ನ ಹೊಗಳಿ ಹೊಗಳಿ ಅಂತ ಹೇಳ್ತಾರೆ. ಏನು ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ರೆ, ನಾವು ನನ್ನದೇ ಜಾತಿಯವರೆಲ್ಲ ಸೇರಿಕೊಂಡು ನಮ್ಮನ್ನು ನಾವು ಹೊಗಳಿ ಹೊಗಳಿ ನಮ್ಮಲ್ಲಿರ್ತಕ್ಕಂಥವ್ರನ್ನ ಏನಾಗ್ತಾ ಇದ್ದೀವಿ ಅನ್ನೋದನ್ನು ತಿಳಿದೆ ಒನ್ನ ಶೂಲಕ್ಕೆ ನಾವು ನಮ್ಮನ್ನು ನಾವೇ ಏರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ಸಮಾಜದಲ್ಲಿ. ಹಾಗಾಗಿ ಯಾವುದೇ ಒಂದು ಜಾತಿ, ಯಾವುದೇ ಒಂದು ಧರ್ಮ, ಅವೆಲ್ಲವೂ ಕೂಡ ಮಾನವ ಪ್ರೀತಿಯನ್ನು ಉಳಿಸಿಕೊಂಡು ಮುನ್ನಡೆದರೆ ಮಾತ್ರ ಅವೆಲ್ಲವೂ ಧರ್ಮವಾಗಿ ಉಳಿದಿರ್ತವೆ. ಯಾವ ಮಾನವ ಪ್ರೀತಿಯನ್ನು ಕಳ್ಕೊಂಡಿರ್ತವೆ, ಯಾವ ಸಾಮಾಜಿಕ ಪ್ರೀತಿಯನ್ನು ಕಳ್ಕೊಳ್ತವೆ, ಯಾವ ಸಾಮಾಜಿಕ ಸಂಬಂಧಗಳನ್ನು ಕಳ್ಕೊಳ್ತವೆ, ಅಥವಾ ಯಾವುದು ತಾಯಿ ಮಕ್ಕಳ ಸಂಬಂಧವನ್ನು ಕಳ್ಕೊಳ್ತವೆ, ಅವು ಯಾವೂ ಕೂಡ ಸಮಾಜದಲ್ಲಿ ಅವು ನೆಲೆಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವು ಆರೋಗ್ಯಕರವಾದ ವಾತಾವರಣವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅವರು ಈ ವಚನಗಳಲ್ಲಿ ಇಂಥ ಮೌಲ್ಯಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾರೆ. ನೋಡಿ, ಮತ್ತೆ ಇವತ್ತಿನ ಸಂದರ್ಭದಲ್ಲಿ ಬಸವಣ್ಣನ ಇನ್ನೊಂದು ವಚನ ನಾವು ನೋಡೋದಾದರೆ, ಏನು ಬಂದಿರಿ ಹದುಳಿದ್ದಿರೆ ಎಂದಡೆ ನಿಮ್ಮ ಐಸಿರಿ ಆರಿ ಹೋಗುದೆ ಅಂತ ಕೇಳ್ತಾರೆ. ಕುಳ್ಳಿರೆಂದಡೆ ನೆಲ ಕುಳಿ ಹೋಗುದೆ, ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದಡೆ ಒಂದು ಗುಣವಿಲ್ಲದಿದ್ದಡೆ ಮೂಗ ಕೊಯ್ಯುವುದ ಮಾಬನೆ ಕೂಡಲ ಸಂಗಮ ದೇವ. ಏನು ಮೂಗನೆ ಕುಯ್ಯೋದು ಅಂತ ಹೇಳಿದ್ರೆ, ನಾವು ಒಬ್ಬ ವ್ಯಕ್ತಿಗೆ ಮೂಗು ಅದು ಒಂದು ಕಲಶಪ್ರಾಯವಾದಂತಹ ಒಂದು ಸ್ವರೂಪ. ಮೂಗಿಲ್ಲ ಅಂತೇಳಿದ್ರೆ ಅದು ಒಂದು ವಿಕಾರತೆಯನ್ನು ಸೂಚಿಸ್ತದೆ. ಅಂದರೆ ಏನನ್ನು ಹೇಳ್ತಿದ್ದಾರೆ ಬಸವಣ್ಣ ಇಲ್ಲಿ? ನಾವಿವತ್ತು ಮಾನವ ಸಂಬಂಧಗಳು ಅಂದರೆ ನನ್ನ ಜಾತಿ, ನನ್ನ ಸಂಬಂಧ, ನನ್ನ ಬಂಧುಗಳು ಮಾತ್ರ ಬಂಧುಗಳು ಅಂತಲ್ಲ, ಸಮಾಜದ ಒಂದು ಸ್ವಾಸ್ಥ್ಯದ ಸಂಬಂಧಗಳನ್ನು ನಾವು ಇವತ್ತು ಕಳ್ಕೊಳ್ತಾ ಇದ್ದೀವಿ. ಮನುಷ್ಯರ ನಡುವೆ ಮಾತನಾಡಿಸ್ತಕ್ಕಂಥದ್ದು, ಇನ್ನೊಬ್ಬರ ಯೋಗಕ್ಷೇಮವನ್ನು ವಿಚಾರಿಸ್ತಕ್ಕಂಥದ್ದು, ಇನ್ನೊಬ್ಬರ ಕಷ್ಟಗಳಿಗೆ ಭಾಗಿಯಾಗ್ತಕ್ಕಂಥದ್ದು, ಇನ್ನೊಬ್ಬರಿಗೂ ನೋವು ಕೊಡದೆ ಬದುಕ್ತಕ್ಕಂಥದ್ದು, ಬಂದವರನ್ನು ಭಾಳ ಗೌರವದಿಂದ ಅವರನ್ನು ಸತ್ಕರಿಸಿ ನಡೆಸ್ಕೊಳ್ತಕ್ಕಂಥದ್ದು, ಈ ರೀತಿಯ ಮೌಲ್ಯಗಳನ್ನು ನಾವು ಇವತ್ತು ಕಳ್ಕೊಳ್ತಾ ಇದ್ದೀವಿ ಸಮಾಜದಲ್ಲಿ. ಇಂಥ ಮೌಲ್ಯಗಳು ಇಲ್ಲದೆ ಇರತಕ್ಕಂಥ ಮನೆ ಅದು ಯಾವತ್ತೂ ಕೂಡ ಮನೆ ಆಗೋದಿಲ್ಲ. ಅದು ಒಂದು ಸ್ಮಶಾನ ಸದೃಶವಾದ ಒಂದು ವಸ್ತುಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಸುಮ್ಮನೆ ಮನುಷ್ಯರಿರ್ತಾರೆ, ವಸ್ತುಗಳಿರ್ತವೆ, ಎಲ್ಲ ಭಾಳ ದೊಡ್ಡ ಬೆಲೆ ಬಾಳುವ ವಸ್ತುಗಳೇ ಇರ್ತವೆ ಮನೆಯಲ್ಲಿ. ಆದರೆ ಬೆಲೆ ಬಾಳುವ ಮನಸ್ಸುಗಳಿರೋದಿಲ್ವಲ್ಲ. ಸೊ ಅದನ್ನು ನಮ್ಮ ಬಸವಾದಿ ಶರಣರು ಹೇಳ್ತಾ ಹೋಗ್ತಾರೆ. ಮತ್ತು ಒಂದು ಕಡೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಈಗ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಅಂತ ಕೇಳ್ತಾರೆ. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ನೋಡಿ, ಕೇಳ್ತಾರೆ, ಇವತ್ತು ನಾವು ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಅಂತ ಹೇಳಿದ್ರೆ ಇದರ ಅರ್ಥ ಭಾಳ ವಾಚ್ಯಾರ್ಥದಲ್ಲಿ ನಾವು ನೋಡೋದಾದರೆ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಒಲೆ ಅಂಟಿಸೋದು ಅಂತ, ಅದು ಬರೀ ವಾಚ್ಯಾರ್ಥ. ಆದರೆ ಬಸವಣ್ಣನವರು ಹೇಳ್ತಾ ಇರ್ತಕ್ಕಂಥದ್ದು ಬರೀ ಆ ವಾಚ್ಯಾರ್ಥದ ಮೇಲೆ ಅಲ್ಲ. ಒಲೆ ಹತ್ತಿ ಉರಿಯೋದು ಅಂತ ಹೇಳಿದ್ರೆ ಇಡೀ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಬೆಳಗ್ಗೆ ಸೂರ್ಯ ಮೂಡಿದ ತಕ್ಷಣ ತಾನು ಯಾವುದೋ ಒಂದು ದುಡಿಮೆಗೆ ಹೋಗ್ತಾನೆ, ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾನೆ, ಪ್ರತಿಯೊಬ್ಬನೂ ಒಂದು ಕಾಯಕದಲ್ಲಿ ತೊಡಗ್ತಾನೆ. ಆ ಕಾಯಕದಿಂದ ತರುವಂಥ ಅದು ಪ್ರಾಮಾಣಿಕವಾದ ಒಂದು ದುಡಿಮೆಯನ್ನು ತರ್ತಾ ಇದ್ದಾನ, ನಿಷ್ಠೆಯ ದುಡಿಮೆಯನ್ನು ತರ್ತಾ ಇದ್ದಾನ, ಮೋಸವಿಲ್ಲದ ದುಡಿಮೆಯನ್ನು ತರ್ತಾ ಇದ್ದಾನ? ಮೋಸವಿಲ್ಲದ ದುಡಿಮೆಯಿಂದ ತಂದಿದ್ದರಿಂದ ಅವನ ಮನೆಯ ಒಲೆ ಉರಿತಾ ಇದೆಯಾ ಅಂದರೆ ಅಡುಗೆ ಆಗ್ತಾ ಇದೆಯಾ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ತಾತ್ವಿಕವಾದ ಪ್ರಶ್ನೆ. ಯಾವಾಗ ನಾವು ಈ ಬದ್ಧತೆಯನ್ನು ಕಳ್ಕೊಂಡಿರ್ತಕ್ಕಂಥ ಯಾವುದೇ ಸಮಾಜ ಅದು ಪ್ರಜ್ಞಾವಂತ ಸಮಾಜ ಆಗಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ. ಅದು ತನ್ನ ಎಲ್ಲ ಮೌಲ್ಯಗಳನ್ನು ಹಂತ ಹಂತವಾಗಿ ಕಳ್ಕೊಳ್ಳುತ್ತೆ. ಉದಾಹರಣೆಗೆ ಇವತ್ತು ನಾವು ನೋಡ್ತಾ ಇದ್ದೀವಿ ಇಸ್ರೇಲ್ನಲ್ಲಿ ಆಗ್ತಾ ಇರತಕ್ಕಂಥ ಯುದ್ಧಗಳು. ಒಂದು ಕಾಲಕ್ಕೆ ಇಸ್ರೇಲ್ ಮಾದರಿಯಾಗಿ, ಇಸ್ರೇಲ್ನ ಕೃಷಿ ಆಗಿರ್ಬೋದು, ಅಲ್ಲಿನ ತಂತ್ರಜ್ಞಾನ ಆಗಿರ್ಬೋದು,
ಅಲ್ಲಿನ ರಸ್ತೆಗಳಾಗಿರ್ಬೋದು, ಅವೆಲ್ಲವನ್ನೂ ಮಾದರಿಯಾಗಿ ಬೇರೆಯವರು ನಿದರ್ಶನಕ್ಕೆ ತಗೊಂಡು ಅವರಿಂದ ಕಾಪಿ ಮಾಡ್ತಾ ಇದ್ದಂಥ ಕಾಲಘಟ್ಟ ಇತ್ತು. ಇವತ್ತು ಇಸ್ರೇಲ್ ಯಾಕೆ ಈ ಸ್ಥಿತಿಗೆ ಬಂದಿದೆ? ಇವತ್ತು ರಷ್ಯಾ ಯುಕ್ರೇನ್ನ ಯುದ್ಧಗಳು ಯಾಕೆ ಈ ರೀತಿಯಲ್ಲಿ ನಡೀತಾ ಇದೆ? ಇದೆಲ್ಲಕ್ಕೂ ಕಾರಣ ಏನು ಅಂದರೆ, ಮನುಷ್ಯ ಒಂದು ಅಪನಂಬಿಕೆಯ ಜಗತ್ತಿಗೆ ಒಳಗಾಗಿ, ದಾಹಕ್ಕೆ ಒಳಗಾಗಿ, ಕೊನೆಗೆ ತನ್ನನ್ನೇ ತಾನು ಬಂಧಿಸಿಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಇದು ನಮ್ಮನ್ನು ನಾವೇ ಆಪೋಷಣೆ ಕೊಟ್ಕೊಳ್ತಕ್ಕಂಥ ರೀತಿ. ಅದಕ್ಕೆ ಅವರು ಹೇಳ್ತಾರೆ, ದರೆ ಎತ್ತಿ ಉರಿದಡೆ ನಿಲ್ಲಲು ಬಾರದು, ಒಲೆ ಎತ್ತಿ ಉರಿದಡೆ ನಿಲ್ಲಬಹುದು. ನೀವು ಆ ರೀತಿಯ ಒಂದು ತಂದು ಒಂದು ಪ್ರಾಮಾಣಿಕತೆಯಿಂದ ಬದುಕನ್ನು ಕಟ್ಟಿ, ಮಾನವೀಯತೆಯನ್ನು ಕಟ್ಟಿ ನೀವು ಬದುಕಿದ್ರೆ ಸಮಾಜ ಉಳಿಯುತ್ತೆ. ಇಲ್ಲದೇ ಇದ್ರೆ ಏನಾಗುತ್ತೆ, ನೀವು ಒಲೆಗೆ ತರ್ತಾ ಇಲ್ಲ, ಧರೆನೇ ನಾವು ಉರಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀರ ನೀವು. ಅಂದರೆ ಎಲ್ಲವನ್ನೂ ಆವರಿಸ್ಕೊಳ್ಬಿಡ್ಬೇಕು, ಎಲ್ಲವನ್ನೂ ದಕ್ಕಿಸ್ಕೊಳ್ಬಿಡ್ಬೇಕು, ಎಲ್ಲ ನಾನೇ ಆಗಿಬಿಡಬೇಕು, ನನ್ನ ಧರ್ಮವೇ ಆಗಬೇಕು, ನನ್ನ ಜಾತಿಯೇ ಆಗಬೇಕು, ನಾನೇ ಆಗಬೇಕು ಅನ್ನೋಕ್ಕಂತಹ ಈ ಒಂದು ತಹತಃ ಏನಿದೆ, ಇದು ಅತ್ಯಂತ ಅಮಾನವೀಯವಾದದ್ದು. ಹಾಗಾಗಿ ನಾವು ಇವತ್ತು ಅಪನಂಬಿಕೆಯ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ಏರಿ ನೀರುಂಬಡೆ, ಊರಿನಲ್ಲಿ ಕೆರೆ ಕಟ್ತಾ ಇದ್ವಿ. ಏನಕ್ಕೆ ಕಟ್ತಾ ಇದ್ರು ಎಲ್ಲ ಸೇರಿ? ಇದು ನಮ್ಮೆಲ್ಲರ ಒಂದು ಹಿತಕ್ಕಾಗಿ ಈ ಕೆರೆ. ಅದು ಕೃಷಿ ಆಗಿರ್ಬೋದು, ನೀರು ಆಗಿರ್ಬೋದು, ಅಲ್ಲಿನ ಜಲದ ಒಂದು ಮಟ್ಟವನ್ನು ಕಾಪಾಡ್ಕೊಳ್ಳೋದಾಗಿರ್ಬೋದು, ಇತರ ಜೀವರಾಶಿಗಳ ರಕ್ಷಣೆ ಆಗಿರ್ಬೋದು, ಎಲ್ಲಕ್ಕೂ ಒಂದು ಕೆರೆ. ಆದರೆ ಆ ಕೆರೆಗೆ ನೀರು ಬಂದರೆ ಆ ಏರಿನೇ ಏನಾದರೂ ಆ ದಿಬ್ಬ ಹಾಕಿರ್ತೀವಲ್ಲ ಅದೇ ಕುಡ್ಕೊಂಡ್ಬಿಟ್ರೆ ಅನ್ನೋ ಅಪನಂಬಿಕೆ ಹುಟ್ಟುಬಿಟ್ರೆ ಸಮಾಜದಲ್ಲಿ ಅಲ್ವಾ? ಹೇಗೆ ತಾಯಿ ಆಲೆ ಮಲೆವಾಲು ವಿಷವಾದರೆ, ಬಿತ್ತಿದ ಬೆಳೆಯನ್ನು ಭೂಮಿಯೇ ತಿಂದುಕೊಂಡ್ಬಿಟ್ರೆ, ಆಗಬಾರ್ದು ಸಮಾಜ. ಅದರಿಂದ ಇದೆಲ್ಲಕ್ಕೂ ಕಾರಣ ಯಾರಾಗಿದ್ದಾರೆ? ಮನುಷ್ಯನ ನಡವಳಿಕೆಯೇ ಸಮಾಜದ ಸಮಸ್ಯೆಗಳಿಗೆ ಕಾರಣ. ಅದಕ್ಕೆ ಚಿಕಿತ್ಸೆ ಅಲ್ಲಿದೆ. ಆದ್ದರಿಂದ ಹೇಳ್ತಾರೆ, ಏರಿ ನೀರುಂಬಡೆ ಬೇಲಿ ಕೆಯ್ಯ ಮೇವಡೆ. ಕೆಯ್ಯ ಅಂತ ಹೇಳಿದ್ರೆ ಕೃಷಿ ಅಂತ, ಬೆಳೆ. ಹೊಲದಲ್ಲಿರ್ತಕ್ಕಂಥ ಬೆಳೆಯನ್ನು ನೀನೇನು ರಕ್ಷಣೆಗೆ ಹಾಕಿದೆಯಲ್ಲ ಬೇಲಿ, ಅದೇ ತಿನ್ಕೊಂಡ್ಬಿಟ್ರೆ, ನಾವಿವತ್ತು ಸಮಾಜದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ನ್ಯಾಯಾಂಗ ವ್ಯವಸ್ಥೆ ಅಥವಾ ಪೊಲೀಸ್ ವ್ಯವಸ್ಥೆ ಅಥವಾ ನಮ್ಮ ಸರ್ಕಾರದ ಆಡಳಿತ ವ್ಯವಸ್ಥೆ, ಇವೆಲ್ಲ ಯಾತಕ್ಕೆ ಮಾಡ್ಕೊಂಡಿದ್ದೀವಿ ನಾವು ಸಂವಿಧಾನದಲ್ಲಿ? ನಮ್ಮ ರಕ್ಷಣೆಗೆ, ನಮ್ಮ ಸಮಾಜದ ಹಿತಕ್ಕೆ. ಇವುದನ್ನೆಲ್ಲ ಈ ರೀತಿಯಲ್ಲಿ ನಾವು ನಿಯಮಬದ್ಧವಾಗಿ ನಡೆಸ್ತಾ ಹೋದರೆ ಈ ಸಮಾಜ ಸುಭಿಕ್ಷವಾಗಿರುತ್ತೆ, ಎಲ್ಲರೂ ನೆಮ್ಮದಿಯಿಂದ ಉಸಿರಾಡ್ಬೋದು ಅಂಥೇಳಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಇವತ್ತು ನಿರ್ಮಾಣ ಮಾಡಿದ್ದೀವಿ. ನನಗಿವತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲೂ ನಂಬಿಕೆ ಹುಟ್ಟುತ್ತಾ ಇಲ್ಲ, ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲೂ ನಂಬಿಕೆ ಹುಟ್ಟುತ್ತಾ ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದರೆ ಅಲ್ಲಿ ನಂಬಿಕೆ ಹುಟ್ಟುತ್ತಾ ಇಲ್ಲ ನನಗೆ. ಯಾರು ರಕ್ಷಣೆಗಿದ್ದಾರೋ ನನ್ನ ರಕ್ಷಣೆ ಆಗುತ್ತೆ ಅನ್ನುವ ನಂಬಿಕೆಯೇ ನನಗೆ ಇವತ್ತು ಭರವಸೆಗಳು ಮೂಡ್ತಾ ಇಲ್ಲ. ಯಾರು ಕಾರಣ ಇದಕ್ಕೆ? ಸೊ ವಿಧಾನಸೌಧದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥವರು ಮನುಷ್ಯರೇ, ಪೊಲೀಸ್ ಠಾಣೆಗಳಲ್ಲಿ ರಕ್ಷಣೆಗೆ ಅಂತ ನಿಂತಿರ್ತಕ್ಕಂಥವರು ಮನುಷ್ಯರೇ. ಹಾಗಾಗಿ ಆದರೆ ಅವರು ಮನುಷ್ಯರಾಗಿ ಏನು ಸೇವೆ ಆಗ್ತಾ ಇದೆ, ಯಾಕೆ ಈ ರೀತಿ ಅಪನಂಬಿಕೆ ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ ಅಂತ ನೋಡಿದಾಗ ಅದಕ್ಕೆ ಬಸವಣ್ಣ ಏನು ಹೇಳ್ತಾರೆ ಅಂದರೆ, ಈ ರೀತಿಯ ವರ್ತನೆ ಏನು ನಾವು ಇವತ್ತು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ, ಇದು ನಾಳೆ ನಮ್ಮೆಲ್ಲರನ್ನೂ ಒಟ್ಟಾಗಿ ಬಲಿ ತೆಗೆದುಕೊಳ್ಳುವಂತಹ ಒಂದು ಕಾಲಕ್ಕೆ ಹತ್ತಿರ ಆಗ್ತಾ ಇದ್ದೀವಿ. ನಾವು ಎಚ್ಚೆತ್ತುಗೊಳ್ಳದೇ ಇದ್ದರೆ ನಾಳೆ ಈ ದುರಂತಗಳಿಗೆ ನಾವು ಒಳಗಾಗಬೇಕು, ನಮ್ಮ ಮಕ್ಕಳು ಒಳಗಾಗಬೇಕು, ನಮ್ಮ ಅಕ್ಕಪಕ್ಕದವರು ಒಳಗಾಗಬೇಕು ಅನ್ನುವಂತಹ ಒಂದು ಸಾಮಾನ್ಯ ಎಚ್ಚರವನ್ನು ಇವತ್ತಿನ ನಾವು ವರ್ತಮಾನದಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವೇನಿದ್ದೀವಿ, ನಾವು ಮುಂದಿನ ಪೀಳಿಗೆಗೆ ಅದನ್ನು ಹೇಳಬೇಕು ಮತ್ತು ನಾವು ಪಾಲಿಸಬೇಕು. ಆವಾಗ ಮಾತ್ರ ಇದು ಒಂದು ಬದಲಾವಣೆಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಹಾಗಾಗಿ ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮಲೆವಾಲು ನೊಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಆದ್ದರಿಂದ ನಾರಿ ಅಂದರೆ ಅವಳೊಂದು ಶಕ್ತಿ, ಅವಳೊಂದು ದೇವತೆ, ಅವಳೊಂದು ಮನೆಯ ಕೇಂದ್ರ, ಅವಳೊಂದು ಜೀವಧಾತು. ಸೊ ಹಾಗಾಗಿ ಇವತ್ತಿಗೂ ಇನ್ನೂ ಭಾರತದಲ್ಲಿ ಇಷ್ಟೊಂದು 150 ಕೋಟಿ ಜನಸಂಖ್ಯೆ ಇದ್ದರೂ ನಾವು ಏನಾಗ್ತಾ ಇದ್ದೀವಿ, ಅಷ್ಟೂ ಜನರ ಮನೆಗಳಲ್ಲಿ ಇವತ್ತಿಗೂ ಅದು ನಡೀತಾ ಇದೆ. ಮನೆಗಳು, ಕುಟುಂಬಗಳು ನಡೀತಾ ಇದ್ದಾವೆ, ಮಕ್ಕಳನ್ನು ಪೋಷಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ತಾಯಂದ್ರಿಗಿರುವಂಥ ಸಹನೆ. ಅದು ಇತ್ತೀಚೆಗೆ ಏನಾಗ್ತಾ ಇದೆ, ಆಧುನಿಕ ತಂತ್ರಜ್ಞಾನಗಳ ಫಲವಾಗಿ, ಆಧುನಿಕ
ಬೇರೆ ಬೇರೆ ರೀತಿಯ ಒಂದು ವಿನ್ಯಾಸಗಳಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಒಂದು ತಾಯಿ ಮತ್ತು ಕುಟುಂಬದ ಸಂಬಂಧದ ಮೌಲ್ಯಗಳು ದಿನೇ ದಿನೇ ಕ್ಷೀಣಿಸ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ತಾಯಿ ಆದವಳಿಗೆ, ಹೆಣ್ಣಾದವಳಿಗೆ ಮತ್ತು ಆ ಮನೆಯ ಗಂಡಾದವನಿಗೆ ಆ ಕುಟುಂಬದ ಆ ಜವಾಬ್ದಾರಿಗಳು ಮತ್ತು ಆ ಮೌಲ್ಯಗಳು ಇರಬೇಕಾಗ್ತದೆ. ಯಾವಾಗ ಅಲ್ಲಿ ಅದಿರೋದಿಲ್ಲ, ಈಗ ವೃದ್ಧಾಶ್ರಮಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ? ಕುಟುಂಬದಲ್ಲಿ ಇರ್ತಕ್ಕಂಥ ಹೆಣ್ಣು ಗಂಡು ಇಬ್ಬರೂ ಕೂಡ ಇದು ನಮ್ಮ ಜವಾಬ್ದಾರಿ, ಮಕ್ಕಳು, ಹಿರಿಯರು, ಆ ಕುಟುಂಬ, ಅವರ ಪಾಲನೆ ಪೋಷಣೆ ಎಲ್ಲರಿಗೂ ಸಂಬಂಧಿಸಿದ್ದು ಅಂತಕ್ಕಂಥ ಮೌಲ್ಯಗಳನ್ನು ನಾವು ಇವತ್ತು ಧಿಕ್ಕರಿಸಿ ಎಲ್ಲರಿಗೂ ನಾವೇನೋ ದುಡಿದು ಬಿಡ್ತೀವಿ, ಏನೋ ಮಾಡಿಬಿಡ್ತೀವಿ ಅನ್ನುವಂಥ ದಾಹದಲ್ಲಿ ಇವರನ್ನೆಲ್ಲ ನಾವು ನಿರಾಕರಿಸ್ತಾ ಇದ್ದೇವೆ. ಆದ್ದರಿಂದ ಈ ನಿರಾಕರಣೆ ಇದು ಆರೋಗ್ಯಕರವಲ್ಲ ಅಂತ ಹೇಳ್ತಾರೆ ಬಸವಣ್ಣನವರು. ಮತ್ತು ಇವತ್ತು ಹೇಗೆ ಒಂದು ಮನೆಯಲ್ಲಿರ್ತಕ್ಕಂಥವರೇ ಮನೆಯಲ್ಲಿ ನಮಗೆ ನಾವೇ ನಾರಿ ತನ್ನ ಮನೆಯಲ್ಲಿ ಕಳ್ತನ ಮಾಡೋದು ಅಂದ್ರೇನು, ನಮಗೆ ನಾವೇ ಮೋಸ ಮಾಡ್ಕೊಂಡ್ಮೇಲೆ ಇನ್ನೇನು ಉಳಿದಿರುತ್ತೆ ಸಮಾಜದಲ್ಲಿ ಅಂತ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇದನ್ನು ನಾವೆಲ್ಲರೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನು ಸರಿ ಮಾಡೋರು ಯಾರು, ಇದನ್ನು ಸರಿ ಮಾಡೋರು ಯಾರು ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ತಾ ಇರ್ತೀವಿ. ಅದಲ್ಲ ಪ್ರಶ್ನೆ. ಇದನ್ನು ಸರಿ ಮಾಡಬೇಕಾಗಿರೋರು ನಾವೇನೆ. ಮೊದಲು ನಮಗೆ ನಾವೇ ಇದನ್ನು ಅನ್ವಯಿಸಿಕೊಂಡು ನಾವು ಒಂದು ದೀಪವಾಗಿ ಮೊದಲು ಉರಿಯುವ ಒಂದು ಪ್ರೋಸೆಸ್ಗೆ ಒಳಗಾಗಬೇಕಾಗ್ತದೆ. ಹಾಗಾಗಿ ಆಗ ಇನ್ನೊಂದು ದೀಪ ಅಂಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಅದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಸವಣ್ಣನವರು ಎಲ್ಲ ಸೂತ್ರಗಳನ್ನು 12ನೇ ಶತಮಾನದಲ್ಲಿ ಭಾಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ, ಹೇಳಿದ್ದಾರೆ. ಈಗ ಇದು ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥ ವಚನನೇ ಇದು ವಿದ್ವಾಂಸರು ಹೇಳುವ ಹಾಗೆ ಈ ವಚನ ಹೆಚ್ಚು ಚರ್ಚೆಗೆ ಒಳಗಾಗಿದೆ, ಹೆಚ್ಚು ಸಂಗೀತಕ್ಕೂ ಕೂಡ ಇದು ಒಳಗಾಗಿದೆ. ಬೇರೆ ಬೇರೆ ದಾಟಿಗಳಲ್ಲಿ ಇದನ್ನು ಹಾಡಿದ್ದಾರೆ. ಮತ್ತು ಇದು ಅತ್ಯಂತ ಈ ಭಾರತದಲ್ಲಿ ಹುಟ್ಟಿದಂಥ ಈ ನೆಲದ ಧರ್ಮ ಏನಿತ್ತು ಬೌದ್ಧ ಧರ್ಮ, ಆ ಬೌದ್ಧ ಧರ್ಮದ ಆಶಯಗಳನ್ನು, ಮೌಲ್ಯಗಳನ್ನು, ಆ ಮಾನವೀಯ ಸಾಕಾರ ರೂಪಗಳನ್ನು ಇದು ಒಳಗೊಂಡಿದೆ. ಅದು ಭಾಳ ಆರೋಗ್ಯಕರವಾಗಿ ಸಮಾಜದಲ್ಲಿ ಉಳಿಬೇಕಾದ್ರೆ ಈ ಪ್ರಿನ್ಸಿಪಲ್ಸ್ ಭಾಳ ಮುಖ್ಯ ಅನ್ನೋದನ್ನು ಬಸವಣ್ಣ ಹೇಳ್ತಾರೆ. ನೋಡಿ, ಬಸವಣ್ಣ ಹೇಳ್ತಾರೆ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನುಲಿಯುವ ಪರಿ ಅಂತ ಹೇಳ್ತಾರೆ. ಇಷ್ಟನ್ನು ನಾವು ಬಹುಶಃ ಈ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಏನು ಈ ಲಿಂಗಾಯತ ಅಥವಾ ವೀರಶೈವ ಧರ್ಮದ ನೇತಾರರಾಗಿ ನಾವೇನಿದ್ದೀವಿ, ನಾವು ಬಹುಶಃ ಈ ಮೌಲ್ಯಗಳನ್ನು ಇಟ್ಟುಕೊಂಡು ನಾವು ಸಮಾಜವನ್ನು, ನಮ್ಮ ಕುಟುಂಬವನ್ನು ನೋಡೋಕ್ಕೆ ಸಾಧ್ಯ ಆದರೆ ಬಹುಶಃ ಒಂದು 25 ವರ್ಷಗಳಲ್ಲಿ ಕರ್ನಾಟಕದ ಅಷ್ಟೂ ಸಮಾಜವನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೇನೋ ಅಂತೇಳಿ ನನಗೆ ಎಷ್ಟೋ ಸಂದರ್ಭಗಳಲ್ಲಿ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನೋಡಿ, ಇವ್ರು ಹೇಳ್ತಾರೆ, ಕಳ್ತನ ಮಾಡಬೇಡ, ಕೊಲಬೇಡ, ಸುಳ್ಳು ಹೇಳಬೇಡ. ನೋಡಿ, ಇವು ಭಾಳ ದೊಡ್ಡ, ಯಾರು ಸಾಧನೆ ಮಾಡಲಿಕ್ಕೆ ಆಗದೇ ಇರೋ ಅಥವಾ ಪಾಲಿಸ್ಲಿಕ್ಕೆ ಆಗದೇ ಇರೋ ಅಂಥ ಸಿದ್ಧಾಂತಗಳಿವು. ಇದನ್ನು ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಇವುಗಳನ್ನೆಲ್ಲ ಪಾಲಿಸ್ಕೊಂಡು ಗೌರವಯುತವಾಗಿ ಮಾಡಿ ಹೋಗಿದ್ದಾರೆ. ಇವತ್ತು ನಾವೆಲ್ಲ ದೊಡ್ಡ ದೊಡ್ಡ ವಿದ್ಯೆಗಳನ್ನು, ಪದವಿಗಳನ್ನು ಪಡ್ಕೊಂಡು ಎಲ್ಲರೂ ವಿದ್ಯಾವಂತರಾಗಿ ಈ ಹೆಜ್ಜೆಗೆ ಸುಳ್ಳು ಹೇಳ್ತಾ ಇದ್ದೀವಿ, ಹೆಜ್ಜೆಗೆ ಕಳ್ತನ ಮಾಡ್ತಾ ಇದ್ದೇವೆ. ಅದಕ್ಕೆ ಇಲಾಖೆಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಅವನು ಸರಿಯಾಗಿ ಕಳ್ತನ ಹುಡುಕ್ಲಿಲ್ಲ ಅಂದರೆ ಇನ್ನೊಬ್ಬ ಅವನ ಮೇಲೆ ಅವನನ್ನು ತನಿಖೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆ ಈ ಎಲ್ಲ ಅವಾಂತರಗಳು ಅಂಥೇಳಿ. ಹಾಗಾಗಿ ನೋಡಿ, ಅವ್ರು ಹೇಳ್ತಾರೆ, ಮುನಿಯ ಬೇಡ, ಯಾರ ಮೇಲೂ ಕೋಪ ಮಾಡ್ಕೋಬೇಡ, ಕೋಪನ ಗೆಲ್ಲು. ಕೋಪವನ್ನು ಯಾರು ಗೆಲ್ಲೋದಿಲ್ಲ. ಆಮೇಲೆ ನಾವು ಒಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅವನಿಗೆ ತಿಳಿಸಿ ಹೇಳಬೇಕು ಈ ವಿಚಾರ ಏನು ಹೇಗೆ ಅಂತೇಳ್ತಾರೆ. ಮತ್ತು ಇನ್ನೊಬ್ಬರಿಗೆ ಅಸಹ್ಯ ಪಟ್ಕೋಬೇಡ, ತನ್ನಂತೆ ಪರರು ಅಂತೇಳಿ ಬಗೆಬೇಕು ಅಂತ ಹೇಳ್ತಾರೆ. ಆಮೇಲೆ ತನ್ನನ್ನು ಹೆಚ್ಚು ಹೊಗಳ್ಕೊಳ್ಳೋ ಕೆಲಸ ಮಾಡಬೇಡ. ನಾನು ಮಾತ್ರ ಅಂತೇಳಿ ಹೊಗಳ್ತಾ ಹೋದರೆ ಬೇರೆಯವರಿಗೆ ಸಹಜವಾಗಿಯೇ ಅದು ಒಂದು ರೀತಿಯ ಕಹಿಯನ್ನು ಸೃಷ್ಟಿ ಮಾಡ್ತದೆ. ಮತ್ತು ಇನ್ನೊಬ್ಬರನ್ನು ನೀನು ತೆಗಳಬೇಡ, ಎದುರನ್ನು ಯಾವಾಗಲೂ ಕೂಡ ನೀನು ನಿರಾಕರಿಸಬೇಡ. ಯಾಕೆಂದರೆ ಬಸವಣ್ಣನ ಭಾಳ ಮುಖ್ಯವಾದ ಐಡಿಯಾಲಜಿ ಏನು ಅಂತ ಹೇಳಿದ್ರೆ, ಒಂದು ಸಮಾಜದ ಎರಡೂ ಮುಖಗಳು, ಅಂಗೈ ಮತ್ತು ಮುಂಗೈಗಳು ಎರಡೂ ಕೂಡ ಸಮಾನವೇ, ಇಲ್ಲಿ ಎರಡೂ ಕೂಡ ಮುಖ್ಯವೇ. ಆದರೆ ನೀವು ನೋಡುವ ಕ್ರಮದಲ್ಲಿ ಏನೋ ವ್ಯತ್ಯಾಸ ಇರ್ತದೆ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ಬಸವಣ್ಣ ಹೇಳ್ತಾರೆ. ಅದರಿಂದ
ಅಂತರಂಗ ಶುದ್ಧಿ ಮತ್ತು ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ್ರು. ಯಾವುದು ಅಂತರಂಗ ಮತ್ತು ಬಹಿರಂಗಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಯಾವುದು ಅಂತರಂಗ ಬಹಿರಂಗ ಅಂದರೆ ನಾನು ಮತ್ತು ನೀನು. ನಾನು ಮತ್ತು ನೀನು ಒಂದಾದರೆ ತಾನೇ ಈ ಸಮಾಜ ನಡೆಯೋದು. ಎರಡು ಕೈ ಸೇರಿದರೆ ತಾನೇ ಚಪ್ಪಾಳೆ ಆಗೋದು. ಹಾಗಾಗಿ ಇಹ ಮತ್ತು ಪರ, ಅಂತರಂಗ ಬಹಿರಂಗ ಇವೆರಡನ್ನೂ ನಾವು ಶುದ್ಧಿಯಾಗಿ ಇಟ್ಟುಕೊಂಡು ಬದುಕನ್ನು ನಡೆಸ್ತಕ್ಕಂಥದ್ದನ್ನು ಕಲಿತ್ರೆ ಈ ಸಮಾಜ ತನಗೆ ತಾನೇ ಮುಂದುವರಿತಾ ಹೋಗ್ತದೆ ಅಂತಕ್ಕಂಥದ್ದನ್ನು ಬಸವಣ್ಣ ಹೇಳ್ತಾರೆ. ಮತ್ತು ಅವರು ಹೇಳುವಂತಹ ಈ ಬಸವಾದಿ ಶರಣರ ಬದುಕಿನ ಧರ್ಮ ಏನಿದೆ, ಇದು ಬಹಳ ಮುಖ್ಯವಾಗಿ ಮಾನವೀಯ ಕಳಕಳಿಯನ್ನು ಹೊಂದಿರತಕ್ಕಂಥ ಧರ್ಮ ಇದು. ಅದಕ್ಕೆ ಅವ್ರು ಹೇಳಿದರು, ದಯವಿಲ್ಲದ ಧರ್ಮವ್ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದರು. ಹಾಗಾಗಿ ದಯವೇ ಬೇಕು ಸಕಲ ಎಲ್ಲರಲ್ಲಿ ಅಂತ ಹೇಳಿದರು. ದಯೆ ಇಲ್ಲದ ಧರ್ಮ ಅಂದರೆ ಸಮಾನವಾಗಿ ನೀನು ಬಗೆಲಿಲ್ಲ ಅಂತ ಹೇಳಿದ್ರೆ, ಈಗ ಭಾರತದ ಸಂವಿಧಾನವನ್ನು ನಾವು ತಗೊಂಡ್ರೆ ಆ ಸಂವಿಧಾನದಲ್ಲಿ ಕೇವಲ ಮನುಷ್ಯರಿಗೆ ಮಾತ್ರ ಕಾನೂನುಗಳು ಮಾಡ್ಕೊಂಡಿದ್ದೀವ, ನಾವು ರಕ್ಷಣೆಯನ್ನು ಮಾಡ್ಕೊಂಡಿದ್ದೀವ. ಒಂದು ಮೂಕ ಪ್ರಾಣಿಯಿಂದ ಹಿಡಿದು ಒಂದು ಜೇನು ಹುಳದಿಂದ ಹಿಡಿದು ಎಲ್ಲಕ್ಕೂ ಕೂಡ ನಾವು ಅದರೊಳಗಡೆ ನಾವು ಕಾನೂನನ್ನು ಸೃಷ್ಟಿಸಿದ್ದೀವಿ. ಒಂದು ಮರ, ಒಂದು ಗಿಡ, ಜಲ, ಗಾಳಿ, ನೀರು, ಪ್ರತಿಯೊಂದಕ್ಕೂ. ಯಾಕೆಂದರೆ ಅವೆಲ್ಲ ಇದ್ದರೆ ತಾನೇ ನಾವು ಉಳಿಯೋದು. ಅವಿಲ್ಲದೆ ನಾವಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರವನ್ನು ಸಂವಿಧಾನವೂ ಕೂಡ ಉಳಿಸ್ಕೊಂಡು ಹೋಗಿರ್ತಕ್ಕಂಥದ್ದನ್ನು, ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಆ ಎಲ್ಲ ಅಂಶಗಳನ್ನು ಅದರಲ್ಲಿ ತರುವ ಪ್ರಯತ್ನವನ್ನು ಮಾಡಿದ್ದಾರೆ. ಬಸವಣ್ಣನವರು ಹೇಳಿರ್ತಕ್ಕಂಥ ಮೌಲ್ಯಗಳನ್ನು ಅದರಲ್ಲಿ ತಂದಿದ್ದಾರೆ. ಯಾಕೆಂದರೆ ಅವೇ ಈ ಸಮಾಜಕ್ಕೆ ಜೀವಶಕ್ತಿಗಳು. ಈಗ ಒಬ್ಬ ವ್ಯಕ್ತಿ ಅನಿಮಿಕ್ಕಾಗಿ ಬಳಲ್ತಾ ಇದ್ದಾನೆ, ಅವನ ರಕ್ತಹೀನತೆ ಆಗಿದೆ ಅಂತ ಹೇಳಿದ್ರೆ ಅವನಿಗೆ ಒಂದು ಬಾಟ್ಲು ತಂದು ರಕ್ತ ಕೊಟ್ಟು ಆಸ್ಪತ್ರೆಯಲ್ಲಿ ಹಾಕಿ 2 ದಿನ ಇದು ಮಾಡಿ ಅವನೊಂದು 15 ದಿನದಲ್ಲಿ ಸುಧಾರಿಸ್ಬೋದು. ಆದರೆ ಸಮಾಜದ ರಕ್ತಹೀನತೆಗೆ ಶಕ್ತಿ ಕೊಡೋರು ಯಾರು? ಯಾವುದರಲ್ಲಿದೆ ಅದು? ಆದ್ದರಿಂದ ಇವರು ಹೇಳಿದರು, ದಯವೇ ಧರ್ಮದ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳಿದರು. ಇವತ್ತು ದಯೆಯನ್ನು ಬಿಟ್ಟು ಧರ್ಮವನ್ನು ನೋಡ್ತಕ್ಕಂಥ ಒಂದು ಸಾಮಾಜಿಕ ಚಿಂತನೆಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಇವತ್ತಿನ ಸಂದರ್ಭದಲ್ಲಿ ಮಠಾಧೀಶರುಗಳು ಕೂಡ ಇವತ್ತು ಈ ವಿಚಾರಗಳನ್ನು ಕುರಿತು ನನ್ನ ಜಾತಿ, ನನ್ನ ಧರ್ಮ ಮತ್ತು ನಾನು ನನ್ನದು ಅನ್ನುವಂಥ ಹೋರಾಟಗಳಿಗೆ ಮತ್ತು ರಾಜಕಾರಣಗಳಿಗೆ ಅವರು ಮುನ್ನೆಲೆಗೆ ಬಂದು, ರಾಜಕಾರಣಿಗಳು ದಿಕ್ಕು ತಪ್ಪಿದರೆ ಅವರನ್ನು ಸರಿದಾರಿಗೆ ತಂದು ನಡೆಸಬೇಕಾಗಿದ್ದಂಥ ಸ್ವಾಮೀಜಿಗಳು ಕೂಡ ಇವತ್ತು ರಾಜಕಾರಣದ ಕೇಂದ್ರದ ಒಳಗಡೆ ರಾಜಕಾರಣ ಮಾಡಲಿಕ್ಕೆ ಅವರು ದುಂಬಾಲು ಬೀಳ್ತಾ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ನಾವು ನಮ್ಮ ಸಮಾಜ ಯಾವ ಕಡೆಗೆ ಸಾಗ್ತಾ ಇದೆ? ಮತ್ತು ಈ ಶರಣರಿಗೆ ಬುದ್ಧಿ ಹೇಳೋರು ಯಾರು ಮತ್ತೆ ಅನ್ನುವ ಪ್ರಶ್ನೆ ಎದುರಾಗಿದೆ. ಹಾಗಾಗಿ ಅವ್ರು ಹೇಳಿದ್ರು, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣು ಅಂತ ಹೇಳಿದ್ರು. ಹಾಗಾಗಿ ನಾವಿವತ್ತು ಆಚಾರವನ್ನು ನಾವು ಪಾಲಿಸದೇ ಇರೋದೇನೆ ಇವತ್ತು ನಾವೆಲ್ಲ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಇವತ್ತು ಕಾರಣ ಆಗಿದೆ. ಹಾಗಾಗಿ ನಾವು ಈ ರಾಜಕಾರಣಿ ಆಗಿರ್ಬೋದು, ಒಬ್ಬ ಅಧ್ಯಾಪಕ ಆಗಿರ್ಬೋದು, ಒಬ್ಬ ವೈದ್ಯ ಆಗಿರ್ಬೋದು, ಒಬ್ಬ ವ್ಯಾಪಾರಿ ಆಗಿರ್ಬೋದು, ಅಥವಾ ಒಬ್ಬ ಪೊಲೀಸ್ ಆಗಿರ್ಬೋದು, ಒಬ್ಬ ನ್ಯಾಯಾಧೀಶ ಆಗಿರ್ಬೋದು, ಒಬ್ಬ ವಕೀಲ ಆಗಿರ್ಬೋದು, ಅವರೆಲ್ಲರೂ ಕೂಡ ಈ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಕಾಯಕವನ್ನು ಮಾಡಿದ್ದೇ ಆದರೆ, ನಾನು ಮಾಡುವ ಕಾಯಕದಲ್ಲಿ ಲೋಪವಿಲ್ಲದೆ, ಅಸತ್ಯವಿಲ್ಲದೆ, ಅನಾಚಾರವಿಲ್ಲದೆ ನಾನು ಅವುಗಳಿಗೆ ನ್ಯಾಯವನ್ನು ಒದಗಿಸಿದ್ದೇ ಆದಲ್ಲಿ ಈ ಸಮಾಜ ತನಗೆ ತಾನೇ ತಿಳಿಯಾಗುತ್ತೆ, ತನಗೆ ತಾನೇ ಸುಭಿಕ್ಷವಾಗುತ್ತೆ, ಈ ಸಮಸ್ಯೆಗಳು ಮಾಯ ಆಗ್ತಾ ಹೋಗ್ತವೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಅದಕ್ಕೆ ಬಸವಣ್ಣನವರು ಈ ರೀತಿಯ ಬಹು ಎತ್ತರದ ನೆಲೆಗಟ್ಟುಗಳನ್ನು ತಮ್ಮ ವಚನಗಳಲ್ಲಿ ಅವರು ಕಟ್ಟಿಕೊಡ್ತಾ ಹೋಗ್ತಾರೆ. ಮತ್ತು ನೋಡಿ, ಅವರು ಇವತ್ತಿನ ಸಮಾಜದಲ್ಲಿ ಇವತ್ತು ಮಾತುಗಳು ಎಲ್ಲೆಲ್ಲೋ ಹೋಗ್ತಾ ಇದ್ದಾವೆ. ಇವತ್ತು ಸದನಗಳಲ್ಲಿ ನೋಡ್ತಾ ಇದ್ದೀವಿ, ಪಾರ್ಲಿಮೆಂಟಲ್ಲಿ ನೋಡ್ತಾ ಇದ್ದೀವಿ, ನ್ಯಾಯಾಲಯಗಳಲ್ಲಿ ನೋಡ್ತಾ ಇದ್ದೀವಿ. ಆ ಮಾತಿಗೆ ಒಂದು ಲಂಗು ಲಗಾಮ್ ಇಲ್ಲದೇ ಇರತಕ್ಕಂತಹ ಒಂದು ವಸ್ತುಸ್ಥಿತಿ, ಅವುಗಳಿಗೆ ಒಂದು ತೂಕ ಇಲ್ಲದೆ ಇರತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತು ದಿನಪತ್ರಿಕೆಗಳಲ್ಲಿ, ವಾಹಿನಿಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಜನ ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ನಾವು ಮೌಲ್ಯ ಕಳ್ಕೊಂಬಿಟ್ಟಿದ್ದೀವಾ?
ಸಮಾಜದಲ್ಲಿ ಅನ್ನೋ ಪ್ರಶ್ನೆ ಬಂದಾಗ ಬಸವಣ್ಣನವರ ಈ ವಚನ ಅದಕ್ಕೆ ಉತ್ತರವಾಗಿ ಕಾಣ್ತದೆ. ಅವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮದೇವನು ಎಂತೊಲಿವನಯ್ಯ. ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಸಹಬಾನವರ ಜೊತೆ ನಾವು ಹೆಂಗೆ ವರ್ತಿಸ್ತಾ ಇದ್ದೀವಿ, ಯಾವ ರೀತಿ ಮಾತನಾಡ್ತಾ ಇದ್ದೀವಿ ಅಂಥೇಳಿ ಮಾತನಾಡಿದ್ರೆ ಅದು ಮುತ್ತಿನ ಹಾರದಂತಿರಬೇಕು ಅಂತ. ಮುತ್ತು ಹೇಗಾಗುತ್ತೆ? ಮುತ್ತು ಹಾಗೆ ಆಗಿರುತ್ತಾ? ಯಾಕೆ ಬಸವಣ್ಣನವರು ಮಲ್ಲಿಗೆ ಹಾರದಂತಿರಬೇಕು ಅಂತ ಹೇಳ್ತಾ ಇಲ್ಲ? ಯಾಕೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಿದ್ದಾರೆ ಅಲ್ವಾ? ಯಾಕೆ ಅದು ಇನ್ಯಾವುದೋ ಒಂದು ಕನಕಾಂಬರ ಹೂವಿನ ಹಾರದಂತಿರಬೇಕು ಅಂತ ಹೇಳ್ತಾ ಇಲ್ಲ? ಬಹಳ ಮುಖ್ಯವಾದ ಒಂದು ಸೈಂಟಿಫಿಕ್ ವೈಜ್ಞಾನಿಕ ದೃಷ್ಟಿಕೋನ ಇದೆ ಬಸವಣ್ಣನವರಲ್ಲಿ. ಅವ್ರೇನು ಹೇಳ್ತಿದ್ದಾರೆ ಅಂದರೆ, ಮುತ್ತಿನ ಹಾರ ಅಂದರೆ ಆ ಮುತ್ತಿದೆಯಲ್ಲ, ಪರ್ಲ್ ಹೇಗಾಗುತ್ತೆ ಸಮುದ್ರದಲ್ಲಿ ಅಂತ ಹೇಳಿದ್ರೆ, ಆ ಚಿತ್ತೆ ಮಳೆ ಬಂದಾಗ ಮಾತ್ರ ಆ ಮುತ್ತಿನ ಹುಳು ಇದೆಯಲ್ಲ, ಆ ಚಿಪ್ಪು, ಅದರಲ್ಲಿ ಒಂದು ದೊಡ್ಡ ಕೆರೆತ ಉಂಟಾಗುತ್ತೆ ಅದಕ್ಕೆ, ಆ ಶಂಕು ಚಿಪ್ನಲ್ಲಿ ಸಮುದ್ರದಲ್ಲಿ. ಎಂಥ ಕೆರೆತ ಅಂದರೆ ಅದ್ರ ತಡ್ಕೊಳ್ಳೋಕ್ಕಾಗದೇ ಇರುವಷ್ಟು ಕೆರೆತ ಬಂದ್ಬಿಡುತ್ತೆ ಅದ್ರ ಮೈಯಲ್ಲಿ. ಅದು ಬಂದು ಅದು ಮರಳಲ್ಲಿ ಒದಲಾಡಿ ಎಲ್ಲ ಮಾಡಿ ಆ ನೋವನ್ನು ತಿಂದಾದ ಮೇಲೆ ಅದರೊಳಗಡೆ ಮುತ್ತುಗಳಾಗಿ ಅದು ಸೃಷ್ಟಿಯಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ ಅದು ಒಂದು ಅನುಭವಕ್ಕೆ ಒಳಗಾಗಿ ಆ ಒಂದು ಅನುಭವದ ಮೂಸೆಯ ಒಳಗಡೆ ಬೆಂದು ನೊಂದು ಅದು ಮುತ್ತಾಗಿರುತ್ತೆ. ಅದಕ್ಕೆ ಮಾತು ಅನ್ನೋದು ಹೆಂಗಂದ್ರೆ ಹಂಗಲ್ಲ, ಅದು ಒಂದು ತೂಕವಾಗಿರಬೇಕು, ಮೌಲ್ಯವಾಗಿರಬೇಕು, ಅದು ನಿನಗೆ ಸಮಾಜದಲ್ಲಿ ಮಾನ್ಯವಾಗಿರಬೇಕು. ಆ ರೀತಿಯ ಮಾತುಗಳನ್ನು ನಾವು ಆಡಬೇಕು ಅನ್ನೋದಕ್ಕೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾರೆ ಅವರು. ಬಂಗಾರದ ಹಾರನೂ ಹೇಳ್ತಾ ಇಲ್ಲ ಅವರು. ಹಾಗಾಗಿ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂತ ಹೇಳ್ತಾರೆ. ಸೊ ಅದು ಬೆಳಗಬೇಕು, ಮಾಣಿಕ್ಯದ ರೀತಿಯಲ್ಲಿ ಹೊಳಿಬೇಕು ಅದು. ಮತ್ತು ಸ್ಫಟಿಕದ ಶಲಾಕೆಯಂತಿರಬೇಕು, ಅದರಲ್ಲಿ ಒಂದು ಪಾರದರ್ಶಕತೆ ಇರಬೇಕು, ಅದರಲ್ಲಿ ಮೌಲ್ಯಗಳಿರಬೇಕು, ಆ ಗುಣ ಇರಬೇಕು, ಆ ತೂಕ ಇರಬೇಕು. ಯಾಕೆ, ಏನಾಗಿದೆ? ಹಿಂದೆ ಎಲ್ಲ ಹಿರಿಯರನ್ನು ಮಾತಾಡಿಸ್ತಾ ಇದ್ದಂಥ ಕ್ರಮ ಹೇಗಿತ್ತು, ಇವತ್ತು ಯಾವ ರೀತಿ ಮಾತನಾಡಿಸ್ತಾ ಇದ್ದೀವಿ? ನಮಗೆ ಯಾವುದೇ ಆಧುನಿಕ ಪ್ರಭಾವಗಳು ಬರಲಿ, ಆಧುನಿಕ ಭಾಷೆಗಳು ಬರಲಿ, ಆಧುನಿಕ ತಂತ್ರಜ್ಞಾನಗಳು ಬರಲಿ, ಎಲ್ಲವೂ ಬರಲಿ, ಆದರೆ ನಮಗೆ ಒಂದು ಮೌಲ್ಯವನ್ನು ಕಾಯ್ದಿರಿಸಿಕೊಂಡು ನಮ್ಮ ಬದುಕನ್ನು ಕಟ್ಟಲಿಕ್ಕೆ ಏನು ಸಮಸ್ಯೆ ಆಗಿದೆ ನಮಗೆ ಅನ್ನುವ ಪ್ರಶ್ನೆ ಇಲ್ಲಿ ಮುಖ್ಯವಾಗಿದೆ. ಹಾಗಾಗಿ ಇವತ್ತು ನಾವು ಮಾತನಾಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. ಇವತ್ತು ಯಾರಾದರೂ ಒಬ್ಬ ವ್ಯಕ್ತಿ ಅವನ ಮಾತು, ಒಂದು ರೇಡಿಯೋ ಆನ್ ಮಾಡಿದ್ರೆ, ಒಂದು ಟಿ ವಿ ಆನ್ ಮಾಡಿದ್ರೆ, ಚೇಂಜ್ ಮಾಡೋ ಅವನೇನು ಮಾತನಾಡ್ತಾ ಇದ್ದಾನೆ ಅನ್ನುವಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದು ನಿಂತಿದ್ದೇವಲ್ಲ. ಸೊ ಇದು ಮುಂದಿನ ಪೀಳಿಗೆಗೆ ಯಾವ ರೀತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತದೆ? ನಮ್ಮ ಪತ್ರಕರ್ತರ ಜವಾಬ್ದಾರಿಗಳೇನಾಗಿದೆ, ನ್ಯಾಯಾಂಗ ವ್ಯವಸ್ಥೆಯ ಜವಾಬ್ದಾರಿಗಳೇನಾಗಿದ್ದಾವೆ? ಸೊ ಇವೆಲ್ಲವನ್ನು ನಾವು ಗಮನಿಸಬೇಕಾಗಿ ವಿಶ್ವವಿದ್ಯಾಲಯಗಳು ಏನು ಮಾಡ್ತಾ ಇದ್ದಾವೆ. ಹಾಗಾಗಿ 12ನೇ ಶತಮಾನದ ನಮ್ಮ ವಚನಕಾರರು ಇವತ್ತಿರುವ ಜಗತ್ತಿನ ಎಲ್ಲ ವಿಶ್ವವಿದ್ಯಾಲಯಗಳಿಗಿಂತ ಹೆಚ್ಚು ಮೀರಿದ ಜ್ಞಾನವನ್ನು, ಮೌಲ್ಯವನ್ನು ಪಡ್ಕೊಂಡಿದ್ರು ಅನ್ನೋದಕ್ಕೆ ಅವರ ವಚನಗಳೇ ಸಾಕ್ಷಿ. ಆಯ್ತಲ್ಲ, ಇಷ್ಟೆಲ್ಲ ಅನುದಾನಗಳಿದ್ದು ಕೂಡ ಅವು ನಿದ್ದೆ ಮಾಡ್ತಾ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಅವು ಇದ್ದಾವೆ. ಹಾಗಾಗಿ ನಾವು ಈ ಎಲ್ಲ ಮಾತಿನ ಮೌಲ್ಯಗಳನ್ನು ಇವತ್ತು ಸಮಾಜದಲ್ಲಿ ನೋಡಬೇಕಾಗಿದೆ. ಮತ್ತು ಜನಕ್ಕೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ರೀತಿಯ ದಾಹ ದಿನೇ 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 ಹೆಚ್ಚಾಗ್ತಾ ಇರೋದನ್ನು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೂ ಶ್ರೀಮಂತರಾಗಬೇಕು, ಅದು ಯಾವ ದಾರಿಯಾದರೂ ಸರಿ, ಯಾವ ಮಾರ್ಗವಾದರೂ ಸರಿ, ನಾನು ಶ್ರೀಮಂತನಾಗಬೇಕು, ಹಣವಂತನಾಗಬೇಕು, ನಮ್ಮ ಬಂಧುಗಳನ್ನೆಲ್ಲ ಮೀರಿಸಿ ನಾನು ಅತಿ ಹೆಚ್ಚು ಅನ್ನುವಂಥ ಒಂದು ದಾಹ ಒಂದು ಕಡೆ ಸಮಾಜದಲ್ಲಿ ಕಾಣ್ತಾ ಇದೆ. ಅದಕ್ಕೆ ಬಸವಣ್ಣನವರು ಹೇಳಿದ್ರು, ಹಾವು ತಿಂದವರ ನುಡಿಸಬಹುದು, ಗರ ಒಡೆದವರ ನುಡಿಸಬಹುದು, ಸಿರಿಗರ ಒಡೆದವರ ನುಡಿಸಲು ಬಾರದು ನೋಡಯ್ಯ. ಯಾಕೆ ಇವತ್ತು ಇವರೆಲ್ಲ ಹಿಂಗೆ ಮಾತನಾಡ್ತಾ ಇದ್ದಾರೆ, ಈ ರೀತಿಯ ಒಂದು ವ್ಯಕ್ತಿತ್ವ ಇವತ್ತು ಕಾಣ್ತಾ ಇದ್ದಾವೆ ಸಮಾಜದಲ್ಲಿ ಅಂತ ಹೇಳಿದ್ರೆ, ಇವರಿಗೆಲ್ಲ ಸಿರಿಗರ ಒಡೆದಿದೆ, ಶ್ರೀಮಂತಿಕೆ ಪಿಶಾಚಿ ಹಿಡ್ಕೊಂಡಿದೆ ಇವ್ರಿಗೆ. ಯಾವ ಶ್ರೀಮಂತಿಕೆ ಪಿಶಾಚಿ ಹಿಡ್ಕೊಂಡಿರ್ತದೆ ಅವಾಗ ಬೇರೆ ಏನೂ ಕೂಡ ಅವ್ರಿಗೆ ಕಾಣೋದಿಲ್ಲ. ಯಾರನ್ನೇನಂತ ಇದ್ದೀನಿ, ಯಾರಿಗೇನು ಮಾಡ್ತಾ ಇದ್ದೀನಿ, ಯಾರಿಗೇನು ಅನ್ಯಾಯ ಆಗ್ತಾ ಇದೆ, ಏನು ನಡೀತಾ ಇದೆ, ಏನೂ ಕಾಣೋದಿಲ್ಲ ಅವ್ರಿಗೆ. ಅವ್ರಿಗೊಂದು ರೀತಿ ಈ ಮಾದಕ ವ್ಯಸನಿಗಳ ರೀತಿಯಲ್ಲಿ
ಈ ಸಿರಿಗರದ ವ್ಯಸನ ಒಂದು ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಪಡ್ಕೊಂಡಿದೆ. ಹಾಗಾಗಿ ಅವ್ರು ಹೇಳ್ತಾರೆ, ಇವ್ರಿಗೆ ಏನಪ್ಪ ಮಾಡಬೇಕಾಗಾದ್ರೆ, ಯಾವಾಗ ಇವರು ಮನುಷ್ಯರಾಗಿ ಮಾತನಾಡ್ತಾರೆ? ಅದಕ್ಕೆ ಬಸವಣ್ಣ ಕೊಡುವಂಥ ಜಡ್ಜ್ಮೆಂಟ್ ಏನು ಹೇಳ್ತಾರೆ ಇಲ್ಲಿ ಅಂದರೆ, ಬಡತನವೆಂಬ ಮಂತ್ರವಾದಿ ಹೋಗಲು. ಬಡತನ ಅನ್ನೋ ಮಂತ್ರವಾದಿ ಅವನಿಗೆ ಎಂಟ್ರಾದರೆ ಅವರ ಮನೆಗೆ, ಅವನ ಮನಸ್ಸಿಗೆ, ನೋಡಪ್ಪ ಆಗ ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದರಿಂದ ನಾವಿವತ್ತು ಸಮಾಜದಲ್ಲಿ ಯಾವ ಹಂತಕ್ಕೆ ನಾವು ಹೋಗಿದ್ದೀವಿ, ಯಾವ ರೀತಿಯ ಸಂಸ್ಕಾರವನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ, ಆ ಸಂಸ್ಕಾರವನ್ನು ಮರಳಿ ಪಡೆಯುವಂಥ ಕ್ರಮ ಹೇಗೆ ಅಂತೇಳಿ ಅವರು ಹೇಳ್ತಾರೆ. ಮತ್ತು ಇನ್ನೊಂದು ವಚನದಲ್ಲಿ ಅವ್ರು ಹೇಳ್ತಾರೆ, ಒಂದು ರೀತಿಯ ಚೆನ್ನಾಗಿದೆ ಇದು. ಅಂದರೆ ಈ ಸಮಾಜವನ್ನು ವಿಮರ್ಶೆ ಮಾಡ್ತಕ್ಕಂಥವ್ರು, ಈ ಸಮಾಜವನ್ನು ಒಂದು ರೀತಿಯಲ್ಲಿ ನಿಂದನೆ ಮಾಡ್ತಕ್ಕಂಥವ್ರು, ಅವರೇನಾಗಿರ್ತಾರೆ ಅಂತ, ಅವ್ರು ಯಾವ ಹಂತಕ್ಕೆ ತಲುಪಿರ್ತಾರೆ ಅಂತ ನೋಡ್ಬೋದು ಈ ವಚನ ಇಟ್ಕೊಂಡು. ನೋಡಿ, ಹಾವಾಡಿಗನು ಮೂಕೊರತಿಯು ತನ್ನ ಕೈಯಲ್ಲಿ ಹಾವು, ಮಗನ ಮದುವೆಗೆ ಶಕುನವ ನೋಡ ಓಹಾಗ. ಹಾವಾಡಿಗ ಮತ್ತು ಅವನ ಹೆಂಡತಿ ಮೂಕೊರತಿ, ಇವರಿಬ್ಬರು ಏನು ಮಾಡ್ತಿದ್ರೆ, ಅವರು ಹಾವಾಡಿ ಕೈಯಲ್ಲಿ ಹಾವಿದೆ, ಅವಳಿಗೆ ಮೂಕೊರತಿ ಅಂದರೆ ಈ ಮೂಕು ಸಿಡಿಮು ಅರ್ಧ ಅವಳಿಗಿಲ್ಲ, ಹೋಗಿದ್ದಾರೆ. ಸೊ ಅವಳೇ ಒಂದು ರೀತಿ ಅಪಶಕನ. ಇವರು ಮಗನಿಗೆ ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದಾರಲ್ಲ, ಅದರಿಂದ ಮಗನ ಮದುವೆಗೆ ಶಕುನವ ನೋಡ ಹೋಗುವಾಗ ಇದರಲ್ಲೊಬ್ಬ ಮೂಕೊರತಿಯ ಹಾವಾಡಿಗನ ಕಂಡು ಶಕುನ ಒಲ್ಲೆಂಬ ಚದುರನ ನೋಡ. ಅವರು ದಾರಿನಲ್ಲಿ ಅಡ್ಡ ಬಂದಿದ್ದಕ್ಕೆ ಇನ್ನೊಬ್ಬ ಹಾವಾಡಿಗ ಮತ್ತು ಮೂಕೊರತಿ ಎದುರುಗಡೆ ಬರ್ತಾರೆ. ಶಕುನ ಸರಿ ಇಲ್ಲ, ನಡಿ ವಾಪಸ್ಸಿಗೆ ಹೆಣ್ಣು ನೋಡೋದು ಬೇಡ ಅಂತ ಹೊರಟೋಗ್ತಾರೆ. ಅದಕ್ಕೆ ತನ್ನ ಸತಿ ಮೂಕೊರತಿ, ತನ್ನ ಕೈಯಲ್ಲಿ ಹಾವು, ತಾನು ಮೂಕೊರೆಯ, ತನ್ನ ಭಿನ್ನವನ್ನರಿಯದೆ ಅನ್ಯರನ್ನೆಂಬ ಕುನ್ನಿಯನ್ನೇನೆಂಬೆ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣನವರು ಹೇಳ್ತಾರೆ. ಅಂದರೆ ಸಮಾಜದಲ್ಲಿ ತನ್ನಲ್ಲಿ ಇರ್ತಕ್ಕಂಥ ಆರೆಕೊರೆಗಳನ್ನು, ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಳ್ಳದೆ ಇತರರನ್ನು ನಾವು ತಪ್ಪಾಗಿ ಭಾವಿಸ್ತಾ ಇರ್ತೀವಿ. ನಾನು ಅದೇ ಕೆಲಸ ಮಾಡ್ತಿರ್ತೀನಿ, ನಾನು ಮಾಡಿದಾಗ ತಪ್ಪಿಲ್ಲ, ಅದು ಅವನು ಮಾಡಿದಾಗ ತಪ್ಪಾಗುತ್ತೆ. ಈ ರೀತಿ ನಾವು ಇವತ್ತು ಸಮಾಜದ ಆದರ್ಶ ವ್ಯಕ್ತಿಗಳಾಗ್ತಾ ಇದ್ದೀವಿ. ತಾನು ಪಾಲನೆ ಮಾಡುವ ಅಗತ್ಯ ಇಲ್ಲ, ಇನ್ನೊಬ್ಬರು ಪಾಲನೆ ಮಾಡಬೇಕು ಅಂತ. ಹಾಗಾಗಿ ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಇಬ್ಬಂದಿತನ ಇದೆಯಲ್ಲ ಮನುಷ್ಯನಿಗೆ, ಇದು ತನಗೊಂದು ನೀತಿ ಇನ್ನೊಬ್ಬನಿಗೊಂದು ನೀತಿ ಅನ್ನುವಂಥ ಒಂದು, ಇವನು ಹೆಂಗೆ ಬದುಕು ಕಟ್ಕೊಂಡಿದ್ದಾನೋ ಅವರು ಹಂಗೆ ಬದುಕು ಕಟ್ಕೊಂಡಿರೋದು. ಇವ್ರು ಹೆಂಗೆ ದಿನ ಹೊಟ್ಟೆಪಾಡಿಗೆ ಹೋಗ್ತಾ ಇದ್ದಾರೋ ಅವರು ಹಂಗೆ ಹೊಟ್ಟೆಪಾಡಿಗೆ ಹೋದರು. ಇವತ್ತು ಅವ್ರು ಬಂದಿದ್ದು ಅಪಶಕುನ ಇವನಿಗೆ, ಇವನು ದಿನ ಹೋಗುವಾಗ ಎಷ್ಟು ಜನಕ್ಕೆ ಅಪಶಕನ ಆಗಿದೆ. ಇದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಸ್ತುಸ್ಥಿತಿ. ಅದರಿಂದ ಬಸವಣ್ಣನವರು ಅನೇಕ ಮೌಲ್ಯಗಳನ್ನು ಬಿತ್ತಿ ಹೋಗಿದ್ದಾರೆ. ನೋಡಿ, ಶರಣನಾದವನಿಗೆ ಏನಿರಬೇಕು ಅಂತೇಳಿ, ಚಲಬೇಕು ಶರಣಂಗೆ ಪರದನವನು ಒಲ್ಲೆನೆಂಬ ಅಂತ ಹೇಳೋದು. ಪರರ ಹಣಕ್ಕೆ ನಾವು ಆಸೆ ಪಡಬಾರ್ದು ಯಾವತ್ತು. ಆ ಯಾವುದೇ ಒಂದು ರೂಪಾಯಿಯನ್ನು ನಾವು ಪಡ್ಕೊಳ್ತಾ ಇದ್ದೀವಿ ಅಂದರೆ ಅದನ್ನು ನ್ಯಾಯವಾದ ಮಾರ್ಗದಲ್ಲಿ, ಸಮಾಜ ಒಪ್ಪುವ ಮಾರ್ಗದಲ್ಲಿ ನಾನು ₹1 ಗಳಿಸಿದ್ದೀನಾ, ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬರಬೇಕಾಗಿರುವಂಥ ಮೌಲ್ಯ. ಇದು ಬಂದರೆ ಈಗ ನಮ್ಮ ಹಿರೇಮಠರಿಂದ ಹಿಡಿದು ಭ್ರಷ್ಟಾಚಾರದ ವಿರುದ್ಧ ದೊಡ್ಡ ದೊಡ್ಡ ಆಂದೋಲನಗಳು ನಡೀತಾ ಇದ್ದಾವಲ್ಲ, ಹೋರಾಟಗಳು ನಡೀತಾ ಇದ್ದಾವಲ್ಲ, ಸುಪ್ರೀಂ ಕೋರ್ಟ್ನಿಂದ ಹಿಡಿದು ನಡೀತಾ ಇದ್ದಾವಲ್ಲ, ಇದಕ್ಕೆ ಎಲ್ಲಿದೆ ಮದ್ದು? ಪ್ರತಿಯೊಬ್ಬ ವ್ಯಕ್ತಿಯು ಈ ಒಂದು ಸೂತ್ರವನ್ನು ಅಳವಡಿಸಿಕೊಂಡು ತನ್ನ ಬದುಕಿನಲ್ಲಿ ಸಂಪಾದನೆ ಮಾಡಿದಾಗ ಇವು ತಾನಾಗಿ ಸಮಾಜದಿಂದ ಹೊರಟೋಗ್ತವೆ. ಹೆಂಗೆ ಹೊರಟೋಗ್ತವೆ ಅಂತ ಹೇಳಿದ್ರೆ, ಉದಾಹರಣೆಗೆ ಈ ನಮ್ಮ ಕೋಣೆಯಲ್ಲಿ ಇವಾಗ ಕತ್ಲಿದೆ, ಆವರಿಸ್ಕೊಂಡಿದೆ. ದೀಪವನ್ನು ಅಂಟಿಸಿದ ತಕ್ಷಣ ಅಥವಾ ಈ ಲೈಟನ್ನು ಆನ್ ಮಾಡಿದ ತಕ್ಷಣ ಈ ಕತ್ಲು ಆ ಕ್ಷಣಾರ್ಧದಲ್ಲಿ ಹೊರಟೋಗಿರುತ್ತೆ. ಈ ದೀಪ ಆರಿದ ತಕ್ಷಣ ಮತ್ತೆ ಆ ಕತ್ತಲು ಆವರಿಸ್ಕೊಳ್ಳುತ್ತೆ. ಹಾಗೆ ನಾವಿವತ್ತು ನಮ್ಮ ಅಂತರಂಗದಲ್ಲಿ ಈ ರೀತಿಯ ಒಂದು ಸದಾಚಾರಗಳನ್ನು ಪಾಲಿಸ್ದೇನೆ ಸಮಾಜದಲ್ಲಿ ಕತ್ತಲು ಆವರಿಸ್ಕೊಳ್ತಾ ಇದೆ. ಆದ್ದರಿಂದ ನಾವು ಈ ಪರಧನವನ್ನು ನಾವು ಮುಟ್ಟೋದಿಲ್ಲ, ಅನ್ಯಾಯದ ಮಾರ್ಗದಲ್ಲಿ ಹಣವನ್ನು ಸ್ವೀಕರಿಸೋದಿಲ್ಲ ಅನ್ನೋದು ಶರಣಂಗೆ ಇರಬೇಕು ಅಂತ. ಶರಣ ಅಂದರೆ ಇಲ್ಲಿ ಕೇವಲ ಲಿಂಗಾಯತ ಧರ್ಮವನ್ನು ಪಾಲಿಸುವ ವ್ಯಕ್ತಿ ಮಾತ್ರ ಅಲ್ಲ, ವೀರಶೈವ ಧರ್ಮ ವ್ಯಕ್ತಿಯನ್ನು ಪಾಲಿಸುವ ವ್ಯಕ್ತಿ ಮಾತ್ರ ಅಲ್ಲ, ಮನುಷ್ಯನಾಗಿ ಸಮಾಜದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬನೂ ಈ ತತ್ವವನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಆಮೇಲೆ ಚಲಬೇಕು ಶರಣಂಗೆ ಪರಸತಿಯನ್ನು ಒಲ್ಲೆನೆಂಬ ಅಂತ ಹೇಳ್ತಾರೆ. ಮತ್ತು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಸೊ ಎಲ್ಲಿ ಜ್ಞಾನ ಆಗಿದ್ದರೆ ನಾವು ಇಷ್ಟು ವಿಶ್ವವಿದ್ಯಾಲಯಗಳನ್ನು ಕಟ್ಟಿಕೊಂಡು
ಇಷ್ಟು ವಿಜ್ಞಾನದ IITಗಳನ್ನು ITBTಗಳನ್ನು ಕಟ್ಟಿಕೊಂಡು ನಾವು ಜ್ಞಾನದ ಬಲ ಎಲ್ಲೋಯ್ತು? ಕೇಡೇ ಜಾಸ್ತಿ ಆಗ್ತಾ ಇದೆ ಅಂದರೆ ಜ್ಞಾನ ಬರಲಿಲ್ಲ ಅಂತ ತಾನೇ ಅರ್ಥ. ಅಲ್ಲಿ ಜ್ಞಾನಗಳು ಸೃಷ್ಟಿಯಾಗಿದ್ದರೆ ಸಮಾಜದಲ್ಲಿ ಈ ಮಟ್ಟದ ಕೇಡು ಯಾಕೆ ಸೃಷ್ಟಿಯಾಗ್ತಾ ಇತ್ತು? ಅದರ ಅರ್ಥ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ, ನಮ್ಮ ಶಾಲೆಗಳಲ್ಲಿ, ನಮ್ಮ ದೊಡ್ಡ ದೊಡ್ಡ IIT IIM IBMಗಳಲ್ಲಿ ನಾವೇನು ಸೃಷ್ಟಿ ಮಾಡ್ತಾ ಇದ್ದೇವೆ, ಅಲ್ಲಿ ಜ್ಞಾನ ಸೃಷ್ಟಿ ಆಗ್ತಾ ಇಲ್ಲ. ಆ ಜ್ಞಾನ ಸೃಷ್ಟಿ ಆಗ್ತಾ ಇದ್ರೂ ಅದು ಸಮಾಜಕ್ಕೆ ಸೂತ್ರಪ್ರಾಯವಾದ ಜ್ಞಾನ ಆಗಿಲ್ಲ ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಅದರಿಂದ ಜ್ಞಾನದ ಬಲದಿಂದ ಅಜ್ಞಾನದಕ್ಕೆ ಕೇಡು ಬರಬೇಕಾಗಿತ್ತು. ಇಷ್ಟೂ ವರ್ಷಗಳಲ್ಲಿ ನಾವು ಏನೇನೋ ಗ್ರಾಫೆಲ್ಲ ಹಾಕಿ ಸಾಧನೆ ತೋರಿಸ್ತಿದ್ದೀವಲ್ವಾ, ಹಾಗಿದ್ದರೆ ನಾವು ಜ್ಞಾನದಲ್ಲಿ ಸಾಧನೆ ಮಾಡಿದ್ದೇ ಆಗಿದ್ದರೆ, ನಮ್ಮ ಮಕ್ಕಳಿಗೆ ಜ್ಞಾನ ಒದಗಿಸಿದ್ದೇ ಆಗಿದ್ದರೆ ಸಮಾಜದಲ್ಲಿ ಈ ಮಟ್ಟದ ಕೇಡು ಯಾಕಿರ್ತಾ ಇತ್ತು? ಅಲ್ಲಿಗೆ ನಾವು ಜ್ಞಾನವನ್ನು ಬಿತ್ತುವಲ್ಲಿ ಸೋತಿದ್ದೀವಿ, ಜ್ಞಾನವನ್ನು ಸೃಷ್ಟಿ ಮಾಡೋದರಲ್ಲಿ ಸೋತಿದ್ದೀವಿ. ಹಾಗಾಗಿ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾವು ದಿಟವ ನುಡಿಯುವುದು, ನುಡಿದಂತೆ ನಡೆಯುವುದು, ಇದನ್ನು ನಾವು ಪಾಲಿಸ್ತಾ ಇಲ್ಲ. ಎಲ್ಲಿ ದಿಟ ನುಡಿತಾ ಇದ್ದೀವಿ? ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ಕಾಣಿರಯ್ಯ ಕೂಡಲ ಸಂಗಮ ದೇವ. ಅದರಿಂದ ಎನ್ನ ನಡೆ, ಎನ್ನ ನುಡಿ ಎಲ್ಲಿಯವರೆಗೆ ನಾವು ಶುದ್ಧ ಮಾರ್ಗಕ್ಕೆ ಬರೋದಿಲ್ವೋ ನಾವು ಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಶಿವಪಥದಲ್ಲಿ ನಾವು ಇರೋದಿಲ್ಲ ಅಂತಲೇ ಅದರ ಅರ್ಥ. ಅದಕ್ಕೆ ನಡೆಯಲರಿಯದೆ, ನುಡಿಯಲರಿಯದೆ, ಲಿಂಗವ ಪೂಜಿಸಿ ಫಲವೇನು ಅಂತ ಹೇಳ್ತಾರೆ. ಹಾಗಾಗಿ ನುಡಿದಂತೆ ನಡೆಯದಿದ್ದಡೆ ಕೂಡಲ ಸಂಗಯ್ಯ ಮೆಚ್ಚ ಕಾಣಿರಯ್ಯ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇವತ್ತು ಮಾತನಾಡಿರ್ತಕ್ಕಂಥ ಬಹುಪಾಲು ವಚನಗಳನ್ನು ನಮ್ಮಲ್ಲಿ ಡಾಕ್ಟರ್ CP ನಾಗರಾಜ್ ಅಂತೇಳಿ ಒಬ್ಬರು ಮಕ್ಕಳಿಗೆ ಭಾಳ ಸರಳವಾಗಿ ಕೆಲವು ವಚನಗಳನ್ನೆಲ್ಲ ವಿಶ್ಲೇಷಿಸಿ ಪದ ಪದ ಅರ್ಥಗಳನ್ನು ಕೊಟ್ಟು ಅವರು ಕೊಟ್ಟಿದ್ದಾರೆ. ಅವರು ಸಂಪಾದನೆ ಮಾಡಿರ್ತಕ್ಕಂಥ ವಚನಗಳಲ್ಲಿ ಕೆಲವನ್ನು ನಾನು ಆರಿಸ್ಕೊಂಡು ಇವತ್ತು ಈ ವಚನಗಳ ಬಗ್ಗೆ ಮತ್ತು ಬಸವಾದಿ ಶರಣರ ಬದುಕಿನ ಧರ್ಮವನ್ನು ಕುರಿತಾಗಿ ನಾನು ನನ್ನ ವಿಚಾರಗಳನ್ನು ಇದರ ಜೊತೆಗೆ ಹಂಚಿಕೊಂಡಿದ್ದೇನೆ. ಮತ್ತು ನಾವು ಈ ರೀತಿಯ ಒಂದು ಮೌಲ್ಯಾದರ್ಶಗಳನ್ನು ಇಟ್ಟುಕೊಂಡು ನಾವು ಮುಂದುವರೆದಾಗ ಮಾತ್ರ ಈ ಸಮಾಜಕ್ಕೆ ಏನಾದರೂ ಒಂದು ಮುನ್ನುಡಿಯನ್ನು ಅಥವಾ ಆದರ್ಶಗಳನ್ನು ಅಥವಾ ಇನ್ನೂ ಒಂದು ಜೀವಂತಿಕೆಯನ್ನು ಕಟ್ಟಲಿಕ್ಕೆ, ಈಗ ನೋಡಿ 1200 ವರ್ಷಗಳಾದರೂ ಕೂಡ ಇನ್ನೂ ಬಸವಣ್ಣನವರ ವಿಚಾರಗಳು ನಮಗೆ ಬಹಳ ಮೌಲಿಕವಾಗಿ ಉಳಿದಿದ್ದಾವೆ ಅಂತ ಆದರೆ, ಅಥವಾ ಬೇಕು ಅನ್ನಿಸ್ತಾ ಇದ್ದಾವೆ ಅನ್ನೋದಾದರೆ, ನಾವು ಈ ಥರದ ಮೌಲ್ಯಗಳನ್ನು ಏನಾದರೂ ಬಿತ್ತಿ ಹೋಗಬೇಕಲ್ವಾ, ಸಮಾಜಕ್ಕೆ ಕೊಡಬೇಕಲ್ವ. ಸೊ ಆ ದೃಷ್ಟಿಯಿಂದ ನಾವು ಎಲ್ಲ ಧರ್ಮಗಳು ಮಾನವ ಪ್ರೀತಿಗಾಗಿ ಹಂಬಲಿಸುವಂಥ ಧರ್ಮಗಳು. ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಅದರಲ್ಲಿ ಕೆಲವರು ಆ ಧರ್ಮಗಳನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವುಗಳಿಗೆ ನಾವು ಕಿವಿ ಕೊಡಬಾರ್ದು, ಅಂಥವುಗಳನ್ನು ಕಡಿವಾಣ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಒಳ್ಳೆಯದನ್ನು ಬಿತ್ತಿ ಬೆಳೆಯೋ ಕೆಲಸವನ್ನು ಮಾಡೋಣ. ಕೆಟ್ಟದ್ದನ್ನು ಆದಷ್ಟು ನಾವು ಅದನ್ನು ಅಡಗಿಸುವ ಕೆಲಸವನ್ನು ಮಾಡ್ತಾ ಎಲ್ಲರನ್ನ ಮಾನವ ಪ್ರೀತಿಯ ಕಡೆಗೆ ಕರೀತಾ, ಇಡೀ ಜಗತ್ತು ಬಸವ ತತ್ವದ, ಬಸವ ವಿಚಾರಗಳ, ಬಸವ ಅಂತೇಳಿದ್ರೆ ಅದು ಮಾನವೀಯ ಕಳಕಳಿಯ ಚಿಂತನೆ ಇರತಕ್ಕಂಥ ಸಂಗತಿಗಳ ಒಂದು ಅಂತಃಕರಣವನ್ನು ಒಳಗೊಂಡಿರ್ತಕ್ಕಂಥ ಒಂದು ನೆಲೆ ಅದು. ಆ ಒಂದು ಜೀವ ಸೆಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದ್ರ ಕಡೆಗೆ ನಾವೆಲ್ಲ ಪ್ರೇರಣೆ ಇಟ್ಕೊಂಡು ಕೆಲಸ ಮಾಡೋಣ ಮತ್ತು ಆ ಪಥದಲ್ಲಿ ಸಾಗೋಣ ಅಂತ ಹೇಳ್ತಾ, ಸತ್ಯಂ ಶಿವಂ ಸುಂದರಂ. ಸೊ ಈ ಬಸವತತ್ವ ಚಿರಾಯುವಾಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ವಿರಾಮಗೊಳಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ,
रुद्राक्षि बसवाय नमः मंत्र बसवाय नमः पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदंग बसवाय नमः निष्प्रपंच बसवाय नमः निरंजन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಒಂದೇ ವಸ್ತು ತನ್ನ ಲೀಲೆಯಿಂದ ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮನಾಯಿತು ಒಂದೇ ವಸ್ತು ತನ್ನ ಲೀಲೆಯಿಂದ ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮನಾಯಿತು ಒಂದೇ ವಸ್ತು ತನ್ನ ಲೀಲೆಯಿಂದ
ಏಕಾತ್ಮ ತತ್ಪದವೇ ಪರಮಾತ್ಮ ತ್ವಂ ಪದವೇ ಜೀವಾತ್ಮ ತ್ವಂ ಪದವೇ ಜೀವಾತ್ಮ ತ್ವಂ ಪದವೇ ಜೀವಾತ್ಮ ಅಸಿ ಪದವೇ ತಾದಾತ್ಮವಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪೆದ್ದಿ ಪ್ರಿಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ 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 ಒಂದೇ ವಸ್ತು ತನ್ನ ಲೀಲೆಯಿಂದ ಒಂದೇ ವಸ್ತು ತನ್ನ ಲೀಲೆಯಿಂದ ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮನಾಯಿತು ಒಂದೇ ವಸ್ತು ತನ್ನ ಲೀಲೆಯಿಂದ ಪರಮಾತ್ಮ ಜೀವಾತ್ಮನಾಯಿತು ಪರಮಾತ್ಮ ಜೀವಾತ್ಮನಾಯಿತು ಒಂದೇ ವಸ್ತು ತನ್ನ ಒಂದೇ ವಸ್ತು ತನ್ನ ಒಂದೇ ವಸ್ತು ತನ್ನ ಲೀಲೆಯಿಂದ